ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್ಗೆ ಸ್ವಾಗತ. ಇವತ್ತು ನಾವು SLC 2024 ಎಕ್ಸಾಮ್ಗೆ ಕನ್ನಡ ಗ್ರಾಮರ್ದೊಳಗೆ ಒಂದು ಅಂಕದ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಅನ್ನೋದನ್ನು ನೋಡೋಣ. ನೋಡಿರಿ, ನನ್ನ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆದ್ರೆ ಒಂದು ಲೈಕ್ ಕೊಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿರಿ. ನೋಡಿರಿ, ಸಂಧಿಗಳ ಮೇಲೆ ಯಾವ ರೀತಿ ಕ್ವಶನ್ ಕೇಳ್ಯಾರ, ಯಾವ್ಯಾವ ವರ್ಷ ಕೇಳ್ಯಾರ ಮತ್ತು ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಅದಾವ ಅನ್ನೋದನ್ನು ಇವತ್ತು ನಾ ಎಲ್ಲ ನಿಮ್ಗೆ ಮಾಡಿಸ್ಲಿಕ್ಕತ್ತೀನಿ. ನೋಡಿರಿ, ಮೊದಲು ದಿಗಂತ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಹಾಗಂದ್ರೆ ದಿಗಂತ ಯಾವ ಸಂಧಿ ಅಂದ್ರೆ ಇದೊಂದು ಜಸ್ವ ಸಂಧಿ. ದೇವೇಂದ್ರ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ದೇವೇಂದ್ರ ಯಾವ ಸಂಧಿ? ಇದೊಂದು ಗುಣ ಸಂಧಿ. ಮಳೆಗಾಲ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಮಳೆಗಾಲ ಯಾವುದು? ಆದೇಶ ಸಂಧಿ. ನೋಡಿರಿ, ಇದೊಂದು ಕ್ಲಾಸ್ ನೀವು ನೋಡ್ಕೊಂಡು ಹೋದ್ರೆ ಒಂದು ಮಾರ್ಕ್ಸಿಂದ ಎಲ್ಲ ಕ್ವಶನ್ಸು ನೀವು ಸಾಲ್ವ್ ಮಾಡಿ ಬರ್ತೀರಿ. ಆಲ್ಮೋಸ್ಟ್ ಎಲ್ಲನೂ ಇದ್ರೊಳಗೆ ವಿಡಿಯೋದೊಳಗೆ ಕವರ್ ಮಾಡೇನ್ರಿ ನಾ. ನೋಡಿರಿ, ಶರಶ್ಚಂದ್ರ ಶುಷ್ವ ಸಂಧಿ ಆದ್ರೆ ದಿಗಂತ ಯಾವ ಸಂಧಿ? ಜಸ್ವ ಸಂಧಿ. ನೋಡಿರಿ, ಇದನ್ನೆಲ್ಲ ಯಾವ್ಯಾವ ವರ್ಷ ಕೇಳ್ಯಾರ, ಎಷ್ಟೆಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಪ್ರತಿ ವರ್ಷ ಸಂಧಿಗಳ ಮೇಲೆ ಒಂದು ಕ್ವಶನ್ಸ್ ಬಂತೈತ್ರಿ. ನೆಕ್ಸ್ಟ್ ನೋಡಿರಿ, ತನ್ಮಯ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ನೋಡಿರಿ, ತನ್ಮಯ ಯಾವುದು? ಅನುನಾಸಿಕ ಸಂಧಿ. ಹಂಗಂದ್ರೆ ನೋಡಿರಿ, ಇವೆಲ್ಲ ಮತ್ತು ಡೈರೆಕ್ಟ್ ನಾ ಆನ್ಸರ್ ಬರ್ದೀನಿ ಅಷ್ಟೇ. ಇವನು ಕ್ವಶನ್ ಕೇಳಿದ್ದಾರೆ. ಮಹರ್ಷಿ ಯಾವ ಸಂಧಿ ಅಂದ್ರೆ ಗುಣ ಸಂಧಿ. ಸಂಗ್ರಹಾಲಯ ಸವರ್ಣ ದೀರ್ಘ ಸಂಧಿ. ನೆಕ್ಸ್ಟ್ ಶರಶ್ಚಂದ್ರ ಶುತ್ವ ಸಂಧಿ. ಸೂರ್ಯೋದಯ ಗುಣ ಸಂಧಿ. ಇವೆಲ್ಲ ನೀವು ಸಂಧಿಗಳ ಮೇಲೆ ಪ್ರತಿ ವರ್ಷ ನೋಡಿರಿ, ಎಲ್ಲ ವರ್ಷದ್ದು ಮೆನ್ಷನ್ ಮಾಡಿ ನಾ ಯಾವ ವರ್ಷ ಕೇಳ್ಯಾರ ಅನ್ನೋದನ್ನು ಪ್ರತಿ ವರ್ಷ ಒಂದು ಕ್ವಶನ್ ಏನು ಮಾಡ್ತಾರೆ, ಮೊನ್ನೆ ನಿಮ್ಮದು ಮಾಡೆಲ್ ಕ್ವಶನ್ ಪೇಪರ್ನಾಗ ಸತ್ಯಕ್ಕೆ ಸಂಧಿಗಳ ಮೇಲೆ ಒಂದು ಕ್ವಶನ್ ಕೇಳ್ಯಾರ. ಹಂಗಂದ್ರೆ ಸಂಧಿಗಳು ನೋಡ್ರಿ ಯಾವ ರೀತಿ ನೆನ್ಪಿಡ್ಬೇಕು. ಸಂಧಿಗಳ ಒಳಗೆ ಎರಡು ಪ್ರಕಾರ, ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿ. ನೋಡಿರಿ, ಈಗ ಡೀಟೇಲಾಗಿ ಹೇಳಬೇಕಂದ್ರೆ ಟೈಮ್ ಇಲ್ಲ, ಯಾಕಂದ್ರೆ ನಾಳೆನೇ ಎಕ್ಸಾಮು. ಶಾರ್ಟಾಗಿ ಮತ್ತು ಹೆಂಗೆ ನೆನ್ಪಿಡ್ಬೇಕು ಅನ್ನೋದನ್ನು ಈ ಕ್ಲಾಸ್ ಒಳಗೆ ನಿಮ್ಗೆ ಟ್ರಿಕ್ನು ಸದ್ಯಕ್ಕೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನೋಡಿರಿ, ಕನ್ನಡ ಸಂಧಿ ಒಳಗೆ ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿಗಳು ಬರ್ತಾವೆ. ಸ್ವರ ಸಂಧಿ ಒಳಗೆ ಲೋಪ ಸಂಧಿ, ಆಗಮ ಸಂಧಿ ಬರ್ತೈತಿ. ವ್ಯಂಜನ ಸಂಧಿ ಅಂದ್ರೆ ಆದೇಶ ಸಂಧಿ. ಆಗಮ ಒಳಗೆ ಯಕಾರಾಗಮ ಮತ್ತು ವಕಾರಾಗಮ ಅಂತೇಳಿ ಎರಡು ಸಂಧಿಗೆ ಬರ್ತಾವೆ. ನೋಡಿರಿ, ಲೋಪ ಸಂಧಿ ಅಂದ್ರೆ ಒಂದು ಅಕ್ಷರ ಏನಾಗೋದು ನಿಮ್ಗೆ ನೋಡಿರಿ, ಎಕ್ಸಾಮಿಗೆ ನೆನಪಾಗ ಟ್ರಿಕ್ ಅಷ್ಟೇ ಇದು. ಆ್ಯಕ್ಚುಲ್ ಅಂದ್ರೆ ಡೀಟೇಲ ಡೆಪ್ತ್ ಭಾಳ ಐತಿ. ಲೋಪ ಸಂಧಿ ಅಂದ್ರೆ ಒಂದು ಅಕ್ಷರ ಏನಾಗಿರ್ತೈತಲ್ಲೇ ಲೋಪ ಆಗಿರ್ತೈತಿ. ಆಗಮ ಅಂದಲ್ಲಿ ಒಂದು ಎಕ್ಸ್ಟ್ರಾ ವರ್ ಒಂದು ಸಂಧಿ ಒಂದು ಏನಾಗಿರ್ತೈತಿ, ಒಂದು ಆಗಮ ಅಂದ್ರೆ ಬರೋದು, ಒಂದು ಎಕ್ಸ್ಟ್ರಾ ಆಗಿ ಬರೋದು. ಆದೇಶ ಅಂದ್ರೆ ಆದೇಶ ಅಂದ್ರೆ ಅಲ್ಲೇನ ಒಂದು ಏನಾಗ್ತೈತಿ, ಆದೇಶವಾಗಿ ಒಂದು ಸಂಧಿ ಬರ್ತೈತಿ. ನೋಡಿರಿ, ಆದೇಶವಾಗಿ ಒಂದು ಅಕ್ಷರ ಬರ್ತೈತಿ. ಇಲ್ಲೇ ಯಾವುದು ಹೊಸದಾಗಿ ಬರೋಂಗಿಲ್ಲ. ಅಲ್ಲೇ ಏನಾಗ್ತೈತಿ, ಆದೇಶ ಒಂದು ವರ್ಡ್ ಏನಾಗ್ತೈತಿ, ಆದೇಶ. ಅದಕ್ಕೆ ಲೋಪ. ನೋಡಿರಿ, ಲೋಪ ಆಗಮ ಆದೇಶ ಒಳಗೆ ಒಂದು ಸ್ವಲ್ಪ ಟ್ರಿಕ್ ಅಲ್ಲೇ ಯೂಸ್ ಮಾಡಿ ಆ ಅಕ್ಷರನ ಕೊಟ್ಟಿರ್ತಾರಲ್ಲ ಅದನ್ನು ಬಿಡಿಸಿ ಬರೆದ್ರೆ ನಿಮ್ಗೆ ಗೊತ್ತಾಗ್ಬಿಡ್ತೈತಿ. ನೆಕ್ಸ್ಟ್ ಸಂಸ್ಕೃತ ಸಂಧಿ ಒಳಗೆ ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿಗಳು. ಸ್ವರ ಸಂಧಿಗಳು ಯಾವುವು? ಸ್ವರ್ಣ ದೀರ್ಘ ಸಂಧಿ, ಗುಣ ಸಂಧಿ, ವೃದ್ಧಿ ಸಂಧಿ, ಎಣ ಸಂಧಿ. ನೆಕ್ಸ್ಟ್ ವ್ಯಂಜನ ಸಂಧಿಗಳು ಯಾವುವು? ಜಸ್ವ ಸಂಧಿ, ಅನುನಾಸಿಕ ಮತ್ತು ಶುತ್ವ ಸಂಧಿ. ನೋಡಿರಿ, ಸುವರ್ಣಾಕ್ಷರ ದೀರ್ಘಾಕ್ಷರ ಬಂದಿದ್ರೆ ಅಲ್ಲೇ ಏನಾಕೈತಿ, ಸುವರ್ಣ ದೀರ್ಘ ಸಂಧಿ. ನೋಡಿರಿ, ಗುಣ ಸಂಧಿ ಅಂದ್ರೆ ಎ ಓ ಮತ್ತು ಆದೇಶ ಆಗಬೇಕು. ಐ ಮತ್ತು ಅವು ಆದೇಶ ಆದ್ರಲ್ಲೇ ವೃದ್ಧಿ ಸಂಧಿ ಆಕೈತಿ. ಎಣ್ ಸಂಧಿ ಒಳಗೆ ಯ ವ ರ ಈಗೇನಾಗ್ತವು, ಆದೇಶವಾಗ್ತಾವೆ. ಜಡದಬಗಳ ಆದೇಶವಾದ್ರೆ ಜ ಬ ಗಡದ ಆದೇಶ ಆದ್ರೆ ಅಲ್ಲೇ ಜಸ್ವ ಸಂಧಿ. ಅನುನಾಸಿಕ ಒಳಗೆ ಏನಾಕೈತಿ, ಶಕಾರ ಮತ್ತು ಚ ವರ್ಗಾದೇಶ ಆಗ್ತೈತಿ. ನೋಡಿರಿ, ಇದ್ರೊಳಗೆ ಶುಸ್ವ ಸಂಧಿ ಅಂದ್ರೆ ಗೊತ್ತೈತಿ ನಿಮ್ಗೆ. ಕಕ್ಕ ಗಂಗನ್ಯ ಚ ಲಾಸ್ಟಿಗೆ ಏನು ಬರ್ತಾವಲ್ಲ, ಓ ನ್ಯ ಣ ನ ಮ ಇವೆಲ್ಲ ಆದೇಶವಾದ್ರದ್ದು ಶುತ್ವ ಸಂಧಿ. ನೋಡಿರಿ, ಸಂಧಿಗಳ ಮೇಲೆ ಫುಲ್ ಡೀಟೇಲ್ ಕ್ಲಾಸ್ ಇದನ್ನು ಮಾಡೋಕೆ ಹೋದ್ರೆ 1 ವಾರ 2 ವಾರ ಆಗ್ತೈತಿ. ಹಂಗೆ ನಿಮ್ಗೆ ನೆನಪಿಡ್ಲಿ ಅಂದ್ರೆ ಏನೇನು ಬಂದ್ರೆ ಯಾವ್ಯಾವ ಸಂಧಿ ಅನ್ನೋದನ್ನು ಸ್ವಲ್ಪ ಶಾರ್ಟಾಗಿ ಹೇಳ್ಕೊಟ್ಟೀನಿ. ನೋಡಿರಿ, ಸಂಧಿಗಳ ಮೇಲೆ ಒಂದು ಕ್ವಶನ್ ಗ್ಯಾರಂಟಿ ಅಂದರೆ ಗ್ಯಾರಂಟಿ ರೀ. ನೆಕ್ಸ್ಟ್ ನೋಡಿರಿ, ಲೇಖನ ಚಿಹ್ನೆಗಳ ಮೇಲೂ ಒಂದು ಪ್ರತಿ ವರ್ಷವೂ ಕ್ವಶನ್ ಕೇಳಾರಿ. ಆಮೇಲೆ ಇದೊಂದು ಇಷ್ಟು ಇವು ಏನು ಇವತ್ತು ನಾ ಮಾಡ್ತೀನಿಲ್ಲ, ಇದಿಷ್ಟು ನೀವು ನೆನ್ಪಿಟ್ಕೊಂಡು ಹೋದ್ರೆ ಇದ್ರ ಮೇಲೆ ಕೇಳ್ಬೋದು. ನೋಡಿರಿ, ಲೇಖನ ಚಿಹ್ನೆಗಳ ಮೇಲೆ ನೋಡಿರಿ, ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮಾನಾರ್ಥಕ ಪದವನ್ನು ವಾಕ್ಯವನ್ನು ಹೇಳುವಾಗ ಬಳಸುವ ಲೇಖನ ಚಿಹ್ನೆ ಯಾವುದಂದ್ರೆ ಆವರಣ ಚಿಹ್ನೆ. ಒಬ್ಬ ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ ಯಾವುದು? ಉದ್ಧರಣ ಚಿಹ್ನೆ. ನೋಡಿರಿ, ಇದು ಎಷ್ಟು ಸಲ ಇಂಪಾರ್ಟೆಂಟ್ ಕ್ವಶನ್ ಗೊತ್ತಾ ಇದು. ಮೊನ್ನೆ ಮಾದರಿ ಪ್ರಶ್ನೆ ಪತ್ರಿಕೆಗಳು ಕೇಳಾರ 2023, 22, 20 ಪ್ರತಿ ವರ್ಷವೂ ಇದು ಕ್ವಶನ್ ಏನಾಗೈತಲ್ಲ ರಿಪೀಟ್ ಅಂದ್ರೆ ಭಾಳ ಸಲ ರಿಪೀಟ್ ಆಗೈತಿ. ಒಂದು ಸ್ವಲ್ಪ ನೀವು ನೋಡ್ಕೊಂಡು ಹೋದ್ರೆ ಇದು ಬಂದರೂ ಬರ್ಬೋದು ರೀ, ಯಾಕಂದ್ರೆ ಭಾಳ ಸಲ ರಿಪೀಟ್ ಆಗೈತಿ. ನೆಕ್ಸ್ಟ್ ನೋಡಿರಿ, ಯಾವ್ದು ಕೇಳಾರ, ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಬಳಸುವ ಲೇಖನ ಚಿಹ್ನೆ ಯಾವುದಂದ್ರೆ ವಿವರಣ ಚಿಹ್ನೆ. ನೋಡಿರಿ, ನೆಕ್ಸ್ಟ್ ಸಂಬೋಧನೆಯ ನೋಡಿರಿ
ಸಂಬೋಧನೆಯ ಮುಂದೆ ಹಾಗೂ ಕರ್ತೃ ಕರ್ಮ ಕ್ರಿಯಾಪದಗಳಿಗೆ ಬೇರೆ ಬೇರೆ ವಿಶೇಷಣಗಳು ಬರುವಾಗ ಕೊನೆಯ ವಿಶೇಷಣ ಬಿಟ್ಟು ಉಳಿದವುಗಳ ಮುಂದೆ ಬಳಸುವ ಲೇಖನ ಚಿಹ್ನೆ ಯಾವುದು? ಅಲ್ಪವಿರಾಮ. ನೆಕ್ಸ್ಟ್ ನೋಡಿರಿ, ಬಟ್ಟೆಗಿರಣಿ, ರಟ್ಟು, ಪೆನ್ಸಿಲ್ ತಯಾರಿಕಾ ಘಟಕಗಳನ್ನು ಸ್ಥಾಪಿಸಲಾಗಿದೆ. ಈ ವಾಕ್ಯದಲ್ಲಿ ಇರಬೇಕಾದ ಲೇಖನ ಚಿಹ್ನೆ ಯಾವುದು? ಅಲ್ಪವಿರಾಮ. ಇವೆಲ್ಲ ನಡಕ್ಕೆ ಅಲ್ಪವಿರಾಮ ಹಾಕ್ತಿರಲ್ಲ, ಹಂಗಂದ್ರೆ ಅಲ್ಪವಿರಾಮ. ನೆಕ್ಸ್ಟ್ ಹಂಗಂದ್ರೆ ಲೇಖನ ಚಿಹ್ನೆಗಳು ಯಾವ್ಯಾವು ಅಂದ್ರೆ ಪೂರ್ಣ ವಿರಾಮ, ಅಲ್ಪವಿರಾಮ, ಅರ್ಧ ವಿರಾಮ, ವಿವರಣ ಚಿಹ್ನೆ, ವಿವರಣಾತ್ಮಕ ಚಿಹ್ನೆ, ಪ್ರಶ್ನಾರ್ಥಕ, ಭಾವಸೂಚಕ, ಒಂಟಿ ಉದ್ಧರಣಕ್ಕೆ ಏನಂತಾರೆ? ವಾಕ್ಯವೇಷ್ಟನ ಚಿಹ್ನೆ, ಜೋಡಿ ಉದ್ಧರಣ ಮತ್ತು ಆವರಣ ಚಿಹ್ನೆ. ಇವೆಲ್ಲಗಳೇನು ಲೇಖನ ಚಿಹ್ನೆಗಳು. ನೋಡಿರಿ, ಲೇಖನ ಚಿಹ್ನೆ ಮೇಲೆ ಯಾವ್ಯಾವ ಲೇಖನ ಚಿಹ್ನೆ ಎಲ್ಲೆಲ್ಲಿ ಹಾಕ್ತಾರೆ ಅನ್ನೋದನ್ನು ನಿಮ್ಗೆ ಗೊತ್ತಿದ್ರೆ ಇದನ್ನು ಆರಾಮಾಗಿ ನೀವು ಏನು ಮಾಡ್ಬೋದು? ಲೇಖನ ಚಿಹ್ನೆಗಳ ಮೇಲೆ ಕ್ವಶನ್ ಕೇಳಿದ್ದನ್ನು ಮಾಡ್ಬೋದು. ನೋಡಿರಿ, ಇದನ್ನು ಸತಕ್ಕೆ ಏನು ಮಾಡ್ಯಾರ? ಪ್ರತಿ ವರ್ಷ ಏನು ಕೇಳ್ಯಾರ? ಒಂದು ಕ್ವಶನ್ ಇದ್ರ ಮೇಲೆ ಕೇಳ್ಯಾರ. ಮೊನ್ನೆ ನಿಮ್ಗೆ ಮಾದರಿ ಪ್ರಶ್ನೆ ಪತ್ರಿಕೆಗಳು ಮಾದರಿ ಪ್ರಶ್ನೆ ಒಳಗೂ ಏನು ಮಾಡ್ಯಾರ? ಇದ್ರೊಳಗೆ ಒಂದು ಕ್ವಶನ್ ಬಂದೈತಿ. ಅದಕ್ಕಂಥೇಳಿ ನಾನು ಇದ್ರೊಳಗೆ ಏನೇನು ಬರ್ತಾವೆ ಇಂಪಾರ್ಟೆಂಟ್ ಅನ್ನೋದನ್ನು ಇವತ್ತಿನ ಕ್ಲಾಸ್ ಒಳಗೆ ಡೀಟೇಲ್ ಆಗಿ ಹೇಳ್ಕೊಟ್ಟೇನೆ. ನೋಡಿರಿ, ಲೇಖನ ಚಿಹ್ನೆಗಳ ಮೇಲೆ ಯಾವುದೇ ಕ್ವಶನ್ಸ್ ಬಂದರೂ ಬಿಟ್ಟು ಬರಬೇಡ್ರಿ. ನೋಡಿರಿ, ಇಷ್ಟೆಲ್ಲ ಈಸಿಯಾಗಿ ಹೇಳ್ಕೊಟ್ಟೇನೆ ನಿಮ್ಗೆ. ನೆಕ್ಸ್ಟ್ ನೋಡಿರಿ, ಸಮಾಸಗಳ ಮೇಲೆ ಯಾವ ರೀತಿ ಕ್ವಶನ್ ಕೇಳ್ತಾರೆ? ಬೆಟ್ಟದಾವರೆ. ನೋಡಿರಿ, ಬೆಟ್ಟದಾವರೆ ಯಾವ ಸಮಾಸ? ಇದು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಬೆಟ್ಟದಾವರೆ ಯಾವುದು? ತತ್ಪುರುಷ ಸಮಾಸ. ಆ ಕಲ್ಲು ಗಮಕ ಸಮಾಸ ಆದ್ರೆ ಕಣ್ತೆರೆ ಯಾವ ಸಮಾಸ? ಕ್ರಿಯಾ ಸಮಾಸ. ನೋಡಿರಿ, ತಲೆನೋವು ಈ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ತತ್ಪುರುಷ ಸಮಾಸ. ಮೈ ಮುಚ್ಚು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಕ್ರಿಯಾ ಸಮಾಸ. ನೋಡಿರಿ, ನೆಕ್ಸ್ಟ್ ಹೊಗೆದೋರು ಕ್ರಿಯಾ ಸಮಾಸ ಆದ್ರೆ ಚಕ್ರಪಾಣಿ ಯಾವ ಸಮಾಸ? ಬಹುರೂಹಿ ಸಮಾಸ. ಕರ್ಮಧಾರೆಯ ನೋಡಿರಿ, ಅದಕ್ಕೆ ಸಮಾಸಗಳದ್ದು ಎಲ್ಲ ನೋಡ್ಬೇಕು, ಹೆಸರು ನೆನ್ಪಿಟ್ಕೊಳ್ಬೇಕು. ನೋಡಿರಿ, ಆಪ್ಷನಲ್ ಚಾಯ್ಸ್ಗಳು ಕೊಟ್ಟರೆ 4 ಇರ್ತಾವೆ, ನಿಮ್ಗೆ ಇದು ಮಾಡ್ಕೊಂಡು ಬರ್ಬೋದು. ಈ ರೀತಿ ನಿಮ್ಗೆ ಕೇಳಿದ್ರಂದ್ರೆ ನೀವು ಅದ್ರ ಹೆಸರು ನೆನ್ಪಿಟ್ಕೊಂಡು ಹೋಗಬೇಕು. ಹೊಗೆದೋರು ಕ್ರಿಯಾ ಸಮಾಸ ಆದ್ರೆ ಚಕ್ರಪಾಣಿ ಯಾವ ಸಮಾಸ? ಬಹುರೂಹಿ ಸಮಾಸ. ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆ ಅಂದರೆ ಹೆದ್ದಾರಿ. ನೆಕ್ಸ್ಟ್ ಇಮ್ಮಾವು ಯಾವುದಿದೆ? ಕರ್ಮಧಾರೆಯ ಸಮಾಸ. ಅಂದರೆ ಹಿಂದೆಲೆ ಯಾವ ಸಮಾಸ? ಅಂಶಿ ಸಮಾಸ. ಮುಕ್ಕಣ್ಣ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಇದು ದ್ವಿಗು ಸಮಾಸಕ್ಕೆ ಉದಾಹರಣೆ. ನೋಡಿರಿ, ಸಮಾಸಗಳ ಮೇಲಂತೂ ಈಸಿಯಾಗಿ ನೀವು ನೆನ್ಪಿಡ್ಬೋದು. ನೋಡಿರಿ, ಸಮಾಸಗಳು ಯಾವ್ಯಾವು? ತತ್ಪುರುಷ ಸಮಾಸ, ಕರ್ಮಧಾರೆಯ ಸಮಾಸ, ದ್ವಿಗು ಸಮಾಸ, ಅಂಶಿ ಸಮಾಸ, ದ್ವಂದ್ವ ಸಮಾಸ, ಬಹುರೂಹಿ ಸಮಾಸ, ಕ್ರಿಯಾ ಸಮಾಸ, ಗಮಕ ಸಮಾಸ. ಹಂಗಂದ್ರೆ ತತ್ಪುರುಷ ಸಮಾಸದೊಳಗೆ ಯಾವ್ಯಾವ ಉದಾಹರಣೆ ಬರ್ತಾವೆ ಅನ್ನೋದನ್ನು ಪೂರ್ತಿ ನಾನು ಬರೆದು ಕೊಟ್ಬಿಟ್ಟೇನಿ. ಪೂರ್ತಿ ಅಂದರೆ ಇದ್ರೊಳಗೆ ಮತ್ತು ಭಾಳ ಬರ್ತಾವ್ರಿ. ಇಂಪಾರ್ಟೆಂಟ್ ಅಂತ ಬರ್ದೀನಿ. ಇದು ಬಿಟ್ಟು ಬೇರೆ ಕೇಳಿದ್ರು ನೀವು ಯಾವ ಟ್ರಿಕ್ಲೆ ನೆನ್ಪಿಡ್ಬೋದು ಅನ್ನೋದನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನೋಡಿರಿ, ತತ್ಪುರುಷ ಸಮಾಸ, ಬೆಟ್ಟದಾವರೆ, ತಲೆನೋವು, ವಯೋವೃದ್ಧ, ಹಗಲುಗನಸು, ಅರಮನೆ, ಮಳೆಗಾಲ. ಇವೆಲ್ಲ ಏನು? ತತ್ಪುರುಷ ಸಮಾಸಕ್ಕೆ ಉದಾಹರಣೆಗಳು. ಹಾಗಂದ್ರೆ ನಾವು ತತ್ಪುರುಷ ಸಮಾಸವನ್ನು ಯಾವ ರೀತಿ ನೆನ್ಪಿಡ್ಬೋದು? ನೋಡಿರಿ, ಇಲ್ಲೇನೈತಿ? ಬೆಟ್ಟದ ಪ್ಲಸ್ ತಾವರೆ. ಇದು ಬೆಟ್ಟ ಅನ್ನೋದೇನಿದು? ಒಂದು ನಾಮಪದ. ತಾವರೆ ಅನ್ನೋದೇನಿದು? ನಾಮಪದ. ಎರಡು ನಾಮಪದಗಳು ಸೇರಿ ಒಂದು ಶಬ್ದ ಆದ್ರೆ, ಒಂದು ವರ್ಡ್ ಆದ್ರೆ ಅದಕ್ಕೇನಂತಾರೆ? ತತ್ಪುರುಷ ಸಮಾಸ. ತಿಳಿತಾ? ತತ್ಪುರುಷ ಸಮಾಸ. ನೋಡಿರಿ, ತಲೆ ಅನ್ನೋದು ಒಂದು ವರ್ಡ್, ತಲೆ ಅನ್ನೋದು ಒಂದು ನಾಮಪದ, ನೋವು ಅನ್ನೋದು ಒಂದು ನಾಮಪದ. ಇವೆರಡೂ ಸೇರಿ ಆಗಿದ್ದು ಯಾವುದು? ತತ್ಪುರುಷ ಸಮಾಸ. ತತ್ಪುರುಷ ಸಮಾಸ ಒಳಗೆ ಎರಡು ನಾಮಪದಗಳು ಸೇರಿ ಒಂದು ಪದ ಆಗಿರ್ತೈತಿ. ನೆಕ್ಸ್ಟ್ ಕರ್ಮಧಾರೆಯ ಸಮಾಸ. ಕರ್ಮಧಾರೆಯ ಸಮಾಸ ಅಂದ್ರೆ ಇಮ್ಮಾವು. ಉದಾಹರಣೆಗಳು ನೋಡಿರಿ, ಮೊದಲು ಇಮ್ಮಾವು, ಹೆಮ್ಮರ, ಹೆಜ್ಜೇನು. ನೆಕ್ಸ್ಟ್ ಎಳನೀರು, ಮೇಲ್ನುಡಿ, ದಿವ್ಯ ಪ್ರಕಾಶ. ಇವೇನಿವು? ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆಗಳು. ಹಾಗಂದ್ರೆ ಕರ್ಮಧಾರೆಯ ಸಮಾಸವನ್ನು ಯಾವ ರೀತಿ ನೆನ್ಪಿಡಬೇಕು? ವಿಶೇಷಣ ಪ್ಲಸ್ ವಿಶೇಷಗಳಿಂದ ಕೂಡಿದ್ರ, ವಿಶೇಷಣ ಮತ್ತು ವಿಶೇಷಗಳಿಂದ ಕೂಡಿದ್ರ ಅದಕ್ಕೆ ಕರ್ಮಧಾರೆಯ ಸಮಾಸ ಅಂತಾರೆ. ನೋಡ್ರಿ, ಹಿರಿದಾದ ಪ್ಲಸ್ ಮರ, ಹೆಮ್ಮರ. ಹಿರಿದಾದ ಅನ್ನೋದದು ವಿಶೇಷಣ. ಹಿರಿದಾದ ಪ್ಲಸ್ ಮರ ಅನ್ನೋದು ಹಿರಿದಾದ ಪ್ಲಸ್ ಮರ, ಹೆಮ್ಮರ ವಿಶೇಷಣ ಮತ್ತು ವಿಶೇಷಗಳಿಂದ ಕೂಡೈತಿ. ಅದಕ್ಕೆ ಅದನ್ನು ಕರ್ಮಧಾರೆಯ ಸಮಾಸ ಅಂತಾರೆ. ನೋಡ್ರಿ, ಒಂದು ವಿಶೇಷಗಳಿಂದ ಆದ ಸಮಾಸಕ್ಕೆ ಕರ್ಮಧಾರೆಯ ಸಮಾಸ ಅಂತಾರೆ. ದ್ವಿಗು ಸಮಾಸ ಅಂದ್ರೆ ಒಂದು ಸಂಖ್ಯಾವಾಚಕ ಇರಬೇಕು, ಇನ್ನೊಂದು ನಾಮಪದ. ನೋಡ್ರಿ, ಮುಕ್ಕಣ್ಣ, ಮುಮ್ಮುಡಿ, ನಾಲ್ದೆಸೆ, ಪಂಚೇಂದ್ರಿಯ, ಒಗ್ಗಟ್ಟು, ಒಕ್ಕಣ್ಣ. ಇವೆಲ್ಲ ನೀವು ದ್ವಿಗು ಸಮಾಸಕ್ಕೆ ಉದಾಹರಣೆ. ಹಾಗಂದ್ರೆ ದ್ವಿಗು ಸಮಾಸ ಅಂದ್ರೆ ಸಂಖ್ಯಾವಾಚಕ. ಮುಕ್ಕಣ್ಣ, ಮೂರು ಕಣ್ಣುಳ್ಳನಿಗೆ ಮುಕ್ಕಣ್ಣ ಅಂತಾರೆ. ಹೌದಾ? ಮೂರು ಕಣ್ಣು. ಮೂರು ಅಂದ್ರೆ ಇಲ್ಲಿ ಸಂಖ್ಯಾವಾಚಕ. ಕಣ್ಣು ಅಂದ್ರೆ 3 + ಕಣ್ಣು. ಮೂರು ಅನ್ನೋದು ಸಂಖ್ಯಾವಾಚಕ, ಕಣ್ಣು ಅನ್ನೋದು ನಾಮಪದ. ಇವೆರಡೂ ಸೇರಿ ಸಂಖ್ಯಾವಾಚಕ ಮತ್ತು ನಾಮಪದ ಸೇರಿ ಆಗಿದ್ದ ದ್ವಿಗು ಸಮಾಸ. ನೆಕ್ಸ್ಟ್ ಅಂಶಿ ಸಮಾಸ. ಹಿಂದೆಲೆ, ಅಂಗೈ, ಮುಂದೆಲೆ, ಹಿಂಗಾಲು. ನೆಕ್ಸ್ಟ್ ಕೆಳದುಟಿ. ಇದು ಅಂಶಗಳಿಂದ ಕೂಡಿದ್ದು. ಅಂಶ ಪ್ಲಸ್ ಅಂಶಿಗಳಿಂದ ಕೂಡಿದ ಸಮಾಸಕ್ಕೆ ಅಂಶಿ ಸಮಾಸ ಅಂತಾರೆ. ಅಂಶಿ ಸಮಾಸ ಅಂದ್ರೆ ನೀವು ನೆನ್ಪಿಡ್ಬೇಕಂದ್ರೆ ದೇಹದ ಅಂಗಗಳ ಮೇಲೆ ಮುಂದೆಲೆ, ಹಿಂದೆಲೆ, ಅಂಗೈ, ಮುಂಗೈ ಈ ಥರ ನೆನ್ಪಿಡಾಕಿದ್ದು ಹೇಳಾಕಂತೀನ. ಇದು ಈ ಥರ ಏನಾರ
ಅಂಗಗಳ ಮೇಲೆ ಬಂದಿದ್ವಂದ್ರೆ ಇದು ಕ್ವಶನ್ಸ್ ಇದು ಪದಗಳು ಬಂದಿದ್ರೆ ಅದು ಅಂಶಿ ಸಮಾಸ. ನೆಕ್ಸ್ಟ್ ದ್ವಂದ್ವ ಸಮಾಸ. ದ್ವಂದ್ವ ಅಂಶ ಕೆರೆ ಕಟ್ಟೆ ಬಾವಿಗಳು ಈ ರೀತಿ 2 ಅಥವಾ ಅನೇಕ ನಾಮಪದಗಳು ಸೇರಿ ಆಗಿದ್ರೆ ಅದನ್ನು ದ್ವಂದ್ವ ಸಮಾಸ ಅಂತಾರೆ. ನೆಕ್ಸ್ಟ್ ಬಹುರ್ವಿ ಸಮಾಸ ನೋಡ್ರಿ. ಚಕ್ರಪಾಣಿ, ಮುಕ್ಕಣ್ಣ, ಹಣೆಗಣ್ಣ ಇಲ್ಲೇನಿರ್ತದೆ 2 ಅಥವಾ ಅನೇಕ ನಾಮಪದಗಳು ಸೇರಿ ಬೇರೊಂದು ಅನ್ಯ ಪದದ ಅರ್ಥವನ್ನು ಕೊಡ್ತಿದ್ರೆ ಅದನ್ನೇನಂತಾರೆ ಬಹುರ್ವಿಹಿ ಸಮಾಸ ಅಂತ ಕಟ್ತಾರೆ. ಕ್ರಿಯಾ ಸಮಾಸ ಅಂದ್ರೆ ಕಣ್ದೆರೆ, ಮೈ ಮುಚ್ಚು, ಹೊಗೆದೂರು ಇವೆಲ್ಲ ಏನಾಗ್ಯಾವು ಒಂದು ದ್ವಿತೀಯ ವಿಭಕ್ತಿ ಪ್ರತ್ಯಯ ಬಂದು ಅದ್ರ ಜೊತೆ ಒಂದು ನಾಮಪದ ಕೂಡಿ ಆದ ಸಮಾಸಕ್ಕೆ ಕ್ರಿಯಾ ಸಮಾಸ ಅಂತಾರೆ. ನೆಕ್ಸ್ಟ್ ಗಮಕ ಸಮಾಸ ನೋಡ್ರಿ. ಗಮಕ ಸಮಾಸ ಅಂದ್ರೆ ಆ ಕಲ್ಲು ಈ ಕಲ್ಲು ನೋಡ್ರಿ. ಇದಂತೂ ಈಸಿಯಾಗಿ ನೆನ್ಪಿಡೋದು. ಆ ಕಲ್ಲು ಈ ಕಲ್ಲು ಒಂದೇನು ಬಂದೈತಿಲ್ಲ. ಆ ಅನ್ನೋದೇನಿದು ಒಂದು ಸರ್ವನಾಮ, ಇಲ್ಲಿ ಮುಂದೆ ಕಲ್ಲು ಅನ್ನೋದೊಂದು ನಾಮಪದ. ಸರ್ವನಾಮ ಮತ್ತು ನಾಮಪದಗಳಿಂದ ಕೂಡಿ ಆದಕ್ಕಂಥ ಸಮಾಸಕ್ಕೆ ಗಮಕ ಸಮಾಸ ಅಂತ ಕರೀತಾರೆ. ನೆಕ್ಸ್ಟ್ ಅದಕ್ಕೆ ಇನ್ನೊಂದು ರೂಲ್ಸು ಐತಿ. ಕಡೆಗೋಲು, ಸುಡುಗಾಡು ಇವೆಲ್ಲ ಏನು ಒಂದು ಕೃದಂತ ಸೇರಿ ನಾಮಪದ ಸೇರಿ ಆಗಿದ್ದ ಸಮಾಸಕ್ಕೆ ಏನಂತಾರೆ ಗಮಕ ಸಮಾಸ ಅಂತ ಕರೀತಾರೆ. ನೋಡ್ರಿ ಸಮಾಸಗಳಂತೂ ಎಲ್ಲ ನಿಮ್ಗೆ ಡೀಟೇಲಾಗಿ ಹೇಳ್ಕೊಟ್ಟಿರಿ. ಯಾಕಂದರೆ ಸಮಾಸಗಳ ಮೇಲೆ ಒಂದು ಏನು ಕ್ವಶನ್ಸ್ ಗ್ಯಾರಂಟಿ ಬರ್ತೈತೆ ರೀ. ನೆಕ್ಸ್ಟ್ ನೋಡ್ರಿ ಇದು ಮಾಡು ಧಾತುವಿನ ವಿದ್ಯಾರ್ಥಕ ರೂಪ ಮಾಡಲಿ. ಮಾಡೋಣ ವಿದ್ಯಾರ್ಥಕ ಆದ್ರೆ ಮಾಡರು ಮಾಡಂಗಿಲ್ಲ ಅಂದ್ರೆ ಇದು ನಿಷೇಧಾರ್ಥಕ. ನಿಷೇಧ ಅಂದ್ರೆ ಅವರು ಏನು ಮಾಡಂಗಿಲ್ಲ, ನಿಷೇಧಾರ್ಥಕ. ನೋಡ್ರಿ ಮಾಡಲಿ ವಿದ್ಯಾರ್ಥಕ ಆದ್ರೆ ಮಾಡಿಯಾರು ಏನಿದು ಸಂಭವನಾರ್ಥಕ. ಮಾಡಲು ಪದವು ಈ ಕ್ರಿಯಾ ರೂಪಕ್ಕೆ ಸೇರಿದೆ ಅಂದ್ರೆ ನಿಷೇಧಾರ್ಥಕ. ಮಾಡೇವು ಪದವು ಈ ವ್ಯಾಕರಣಕ್ಕೆ ಸೇರಿದೆ ಅಂದ್ರೆ ಸಂಭವನಾರ್ಥಕ. ಸಂಭವನಾರ್ಥಕ ಕ್ರಿಯಾರೂಪಕ್ಕೆ ಉದಾಹರಣೆಯಾಗಿರುವ ಪದ ಮುಂದವ ಮಾಡಬಹುದು. ಸಂಭವನಾರ್ಥಕ ಅಂದ್ರೆ ಮುಂದೆ ಮಾಡಬಹುದು ಅಂದ್ರೆ ಮಾಡಿಯಾನು. ನೋಡ್ರಿ ನೋಡು ಧಾತುವಿನ ನಿಷೇಧಾರ್ಥಕ ಹೇಳ್ರಿ ನೋಡೋಣ ಜಲ್ದಿ. ನೋಡು ಅಂದ್ರೆ ನೋಡೋದು. ನೋಡ್ರಿ ನೋಡು ಧಾತುವಿನ ನಿಷೇಧಾರ್ಥಕ ರೂಪ ನೋಡೋದು. ಈ ರೀತಿ ವಿದ್ಯಾರ್ಥಕ, ನಿಷೇಧಾರ್ಥಕ, ಸಂಭವನಾರ್ಥದ ಮೇಲೆ ಏನು ಮಾಡ್ತಾರೆ ಕ್ರಿಯಾರೂಪದ ಮೇಲೆ ಕ್ವಶನ್ ಕೇಳ್ತಾರೆ. ಹಾಗಂದ್ರೆ ಇಷ್ಟತನ ವಿದ್ಯಾರ್ಥ ಅಂತ ಹೇಳಿದೆ. ಹಾಗಂದ್ರೆ ವಿದ್ಯಾರ್ಥ ಅಂದ್ರೆ ಏನು ನೋಡ್ರಿ. ವಿಧಿ ಪ್ಲಸ್ ಅರ್ಥರೂಪ ಇರಬೇಕಂದ್ರೆ ಒಬ್ಬರಿಗೆ ಅಪ್ಪಣೆ ಮಾಡ್ತಿರ್ಬೇಕು, ಆಶೀರ್ವಾದ ಮಾಡ್ತಿರ್ಬೇಕು, ಆಜ್ಞೆ, ಹಾರೈಕೆ ಇವು ತೋರುವಾಗ ಧಾತುಗಳಿಗೆ ಅಖ್ಯಾತ ಪ್ರತ್ಯಯಗಳು ಸೇರಿ ವಿದ್ಯಾರ್ಥಕ ಕ್ರಿಯಾಪದಗಳು ಹಾಕವು. ನೋಡ್ರಿ ಓದಲಿ, ಮಾಡು, ಜಯವಾಗಲಿ, ಮಾಡಲಿ, ಹೋಗಲಿ ಇವೆಲ್ಲ ಮಾಡ್ತಿರಲ್ಲ ಇವೆಲ್ಲ ಏನು ವಿದ್ಯಾರ್ಥಕ ರೂಪಗಳು. ನೆಕ್ಸ್ಟ್ ನಿಷೇಧಾರ್ಥಕ ಅಂದ್ರೆ ಅಲ್ಲಿ ಒಂದು ನೆನ್ಪಿಡಾಕಿದೆ. ಆ್ಯಕ್ಚುಯಲ್ ಅಂದರೆ ಇವೆಲ್ಲ ಫುಲ್ ಡೀಟೇಲಾಗಿ ಹೇಳ್ಕೊಡ್ಬೇಕು ನಿಮ್ಗೆ. ಈಗ ಎಕ್ಸಾಮ್ಗೆ ಟ್ರಿಕ್ ಬಾಯ್ ನೆನ್ಪಿಡಲಿ, ನಾಳೆನೇ ಎಕ್ಸಾಮ್ ಅನ್ನೋ ಸಂಬಂಧ. ನೋಡ್ರಿ ನಿಷೇಧಾರ್ಥಕ ಅಂದ್ರೆ ಅಲ್ಲಿ ಯಾವುದು ಕ್ರಿಯೆನ ನಡೆದಿಲ್ಲಪ್ಪ, ಯಾವುದು ಕ್ರಿಯೆ ನಡೆದಿಲ್ಲ ಅಂದ್ರೆ ಅಲ್ಲಿ ನಿಷೇಧಾರ್ಥಕ ರೂಪ. ನೋಡ್ರಿ ತಿನ್ನನು, ಕುಡಿಯಲು, ನೆನೆಯದು, ಮಾಡಲು, ನೋಡೋದು ಇವೆಲ್ಲ ನೀವು ನಿಷೇಧಾರ್ಥಕ ರೂಪಗಳು. ನೆಕ್ಸ್ಟ್ ಸಂಭವನಾರ್ಥಕ ಅಂದ್ರೇನು ಮುಂದೆ ಕ್ರಿಯೆ. ನೋಡ್ರಿ ಕ್ರಿಯೆ ನಡೆಯುವಲ್ಲಿ ಸಂಶಯ, ಊಹೆಗಳು. ಇವ ಬರ್ತಾನೋ ಇಲ್ಲೋ, ಬಂದಾನು, ಏರಿತು, ತಿಂದಾನು, ಮಾಡಿಯಾನು, ಮಾಡಿಯಾರು ಸಂಭವನಾರ್ಥಕ ರೂಪಕ್ಕೆ ಇವೆಲ್ಲ ಇವು ಉದಾಹರಣೆಗಳು. ಈಗೇನು ನಮ್ಮ ಕ್ರಿಯೆ ನಡೀತೈತೆ ಇಲ್ಲ ಅನ್ನೋದನ್ನು ಸಂಶಯ ಅಥವಾ ಊಹೆ ಮೇಲೆ ನಾವು ಹೇಳ್ತೇವಲ್ಲ ಅವೆಲ್ಲ ವರ್ಡ್ಸಿಗೆ ನೀವು ಸಂಭವನಾರ್ಥಕ ರೂಪಗಳು. ನೋಡ್ರಿ ಇದ್ರ ಮೇಲೂ ಪ್ರತಿ ವರ್ಷವೂ ಏನು ಮಾಡ್ಯಾರಿ ಒಂದೊಂದು ಕ್ವಶನ್ಸ್. ಇದನ್ನು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್. ನೋಡಿ ನೆಕ್ಸ್ಟ್ ವಿಭಕ್ತಿ ಪ್ರತ್ಯಯಗಳ ಮೇಲೆ ಅಂತೂ ಪ್ರತಿ ವರ್ಷ ಒಂದು ಕ್ವಶನ್ಸ್ ಗ್ಯಾರಂಟಿ. ನೋಡ್ರಿ ಪ್ರಥಮಾವು, ದ್ವಿತೀಯಾನು ನೀವು ಇಷ್ಟು ದಿನ ಕಲ್ಕೊಂತ ಬಂದಿರಲ್ಲ ಅದ್ರ ಮೇಲೆ ಏನು ರೀ ಒಂದು ಕ್ವಶನ್ಸ್ ಗ್ಯಾರಂಟಿ. ನೋಡ್ರಿ ಸಾವಿತ್ರಿಗೆ ಗೆ ಬಂದೈತಂದ್ರೆ ಇದು ಸಾವಿತ್ರಿಗೆ ಯಾವುದು ಚತುರ್ಥಿ ವಿಭಕ್ತಿ ಪ್ರತ್ಯಯ. ನೋಡ್ರಿ ಕಾರಕಾರ್ಥಗಳ ಮೇಲೂ ಕ್ವಶನ್ಸ್ ಕೇಳ್ಯಾರಿ. ಷಷ್ಠಿ ವಿಭಕ್ತಿ ಪ್ರತ್ಯಯದ ಕಾರಕಾರ್ಥ ಯಾವುದು ಸಂಬಂಧ. ಸಾವಿತ್ರಿಯಲ್ಲಿ ಈ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯದ ಹೆಸರೇನು ಸಪ್ತಮಿ. ನೆಕ್ಸ್ಟ್ ತೃತೀಯ ವಿಭಕ್ತಿ ಪ್ರತ್ಯಯದ ಕಾರಕಾರ್ಥ ಯಾವುದು ಕರಣಾರ್ಥ. ಬೆಟ್ಟವನ್ನು ಈ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಯಾವುದು ನೋಡ್ರಿ ಬೆಟ್ಟವನ್ನು ಅನ್ನು ಪ್ರಥಮ, ದ್ವಿತೀಯ ಅನ್ನು ದ್ವಿತೀಯ. ನೋಡ್ರಿ ನೆಕ್ಸ್ಟ್ ಚತುರ್ಥಿ ವಿಭಕ್ತಿ ಪ್ರತ್ಯಯದ ಕಾರಕಾರ್ಥ. ನೋಡ್ರಿ ಕಾರಕಾರ್ಥ ಯಾವುದು ಸಂಪ್ರದಾನ. ಸಾವಿತ್ರಿಯೋಳ್ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಯಾವುದು ಸಪ್ತಮಿ. ಹಳೆಗನ್ನಡದ ಅಧಿಕರಣ ಕಾರಕಾರ್ಥ ವಿಭಕ್ತಿ ಪ್ರತ್ಯಯ ಯಾವುದು ಓಳ್. ನೋಡ್ರಿ ಇದೊಂದು ಚಾರ್ಟನ್ನು ನೀವು ನೆನ್ಪಿಟ್ಕೊಂಡು ಹೋದ್ರೆ 1 ಮಾರ್ಕ್ಸ್ ನಿಮ್ಮ ಕೈಯಾಗಿ ಇಟ್ಕೊಂಡು ಹೋದಂಗ್ರಿ. ನೋಡ್ರಿ ವಿಭಕ್ತಿ ಪ್ರತ್ಯಯ ಒಳಗೆ ಯಾವ್ಯಾವ ಬರ್ತಾವೆ ಪ್ರಥಮ. ನೋಡ್ರಿ ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ ಇವೆಲ್ಲ ನೀವು ವಿಭಕ್ತಿ ಪ್ರತ್ಯಯಗಳು. ಹಂಗಂದ್ರೆ ಪ್ರಥಮ ಈ ವಿಭಕ್ತಿದ ಪ್ರತ್ಯಯ ಯಾವುದು ಪ್ರಥಮದ ಉ, ದ್ವಿತೀಯ ಅನ್ನು, ತೃತೀಯಿಂದ, ಚತುರ್ಥಿ ಗೆ ಅಕ್ಕೆ, ಪಂಚಮಿ ದೆಸೆಯಿಂದ, ಷಷ್ಠಿಯ, ಸಪ್ತಮಿ ಅಲ್ಲಿ ಓಳು ಇವೆಲ್ಲ ನೀವು ಹೊಸಗನ್ನಡದ್ದು. ಅದೇ ನಿಮಗೆ ಹಳೆಗನ್ನಡದು ಕೇಳಿದ್ರೆ ಇಲ್ಲಿ ನೋಡಿ ಹಳೆಗನ್ನಡದ್ದು ಕೇಳ್ತಾರೆ. ಹಳೆಗನ್ನಡದ ಪ್ರಥಮದ ಮ. ನೋಡ್ರಿ ಹಳೆಗನ್ನಡದೊಳಗೆ ಪ್ರಥಮಾದ ಮ, ದ್ವಿತೀಯಾದ ಅಮ್,
ತೃತೀಯಾದ ಇಂ ಇಂದಂ ಇದೆ ಇಂದೆ. ಚತುರ್ಥಿ ಗೆ ಕೆ ಕೆ ನೋಡ್ರಿ. ಪಂಚಮಿ ಅತ್ತಣಿಂ ಅತ್ತಣಿಂದಂ ಅತ್ತಣಿಂದೆ. ಷಷ್ಠಿದ ಸಪ್ತಮಿದು ಓಳ್. ಇವೆಲ್ಲನೂ ಏನು ಮಾಡ್ಬೇಕ್ರಿ, ನೆನ್ಪಿಡಬೇಕು. ನೆಕ್ಸ್ಟ್ ಕಾರಕಾರ್ಥಗಳು ನೋಡ್ರಿ. ಕಾರಕಾರ್ಥದ ಮೇಲೆ ಇತ್ತೀಚೆಗೆ ಭಾಳ ಕ್ವಶನ್ಸ್ ಕೇಳ್ಯಾರ. ಹಂಗಂದ್ರೆ ಪ್ರಥಮಾದ ಕಾರಕಾರ್ಥ ಕರ್ತೃ ನೋಡ್ರಿ. ಕರ್ತೃ ಕರ್ಮ ನೆನ್ಪಿಡ್ತಿರಲ್ಲ, ಹಂಗೆ ಪ್ರಥಮಾದ ಕರ್ತೃರ್ಥ ನೆನ್ಪಿಡ್ರಿ. ದ್ವಿತೀಯಾದ ಅಂದ್ರೆ ಕರ್ಮಾರ್ಥ ನೋಡ್ರಿ. ಪ್ರಥಮ ಅಂದ್ರೆ ಕರ್ತೃ ಅಂತ ನೆನ್ಪಿಡಕ್ಕಷ್ಟ ಕರ್ತೃರ್ಥ. ನೆಕ್ಸ್ಟ್ ದ್ವಿತೀಯಾದ ಕರ್ಮಾರ್ಥ, ತೃತೀಯಾದ ಕರಣಾರ್ಥ, ಚತುರ್ಥಿದ ಸಂಪ್ರದಾನ, ಪಂಚಮಿದ ಅಪಾದಾನ, ನೆಕ್ಸ್ಟ್ ಷಷ್ಠಿ ಸಂಬಂಧ, ನೆಕ್ಸ್ಟ್ ಸಪ್ತಮಿದ ಅಧಿಕರಣ. ಇವೆಲ್ಲದ ಮೇಲೂ ಕ್ವಶನ್ನ ಕೇಳ್ಯಾರಿ ನೋಡ್ರಿ. ನಾ ಯಾವ ಕ್ವಶನ್ಸ್ ಕೇಳ್ಯಾರ ಅಂತ ನೋಡೀನಿ. ಅದ್ರ ಮೇಲೆ ಸ್ವಲ್ಪ ಕಾನ್ಸೆಪ್ಟನ್ನು ನಿಮ್ಗೆ ಈಸಿಯಾಗಿ ನೆನಪಿಡಲಿ ಅಂತ, ನಾಳೆ ಎಕ್ಸಾಮಿಗೆ ನೆನ್ಪಿಟ್ಕೊಂಡು ಹೋಗಲಿ ಅನ್ನೋದನ್ನು ದೃಷ್ಟಿಯಿಂದ ಇಟ್ಕೊಂಡು ಹೇಳ್ಕೊಡ್ತೀನಿ ನೋಡ್ರಿ. ಈಗ ಇದ್ರ ಮೇಲೆ ಕ್ವಶನ್ ಕೇಳ್ತಾರೆ. ಕುಮಾರನು ಯಾವ ಸಂಧಿ ಇದು ಕುಮಾರನು ಯಾವುದಿದು ವ್ಯಕ್ತಿ ಪ್ರತ್ಯಯ ಅಂತ ಕೇಳ್ತಾರೆ. ಕುಮಾರನು ಒಂದೈತಿ ಅಂದ್ರೆ ಇದು ಪ್ರಥಮ. ಕುಮಾರನನ್ನು ಕೇಳಿದ್ರೆ ದ್ವಿತೀಯ, ಕುಮಾರನಿಂದ ತೃತೀಯ, ಕುಮಾರನಿಗೆ ಚತುರ್ಥಿ ನೋಡ್ರಿ. ಕುಮಾರನ ದೆಸೆಯಿಂದ ಕೇಳಿದ್ರೆ ಪಂಚಮಿ, ಕುಮಾರನ ಕೇಳಿದ್ರೆ ಷಷ್ಠಿ, ಕುಮಾರನಲ್ಲಿ ಕೇಳಿದ್ರೆ ಸಪ್ತಮಿ. ಈ ರೀತಿ ಇದನ್ನು ನೆನ್ಪಿಟ್ಕೊಂಡು ಹೋಗಬೇಕು ನೋಡ್ರಿ. ನೆಕ್ಸ್ಟ್ ಅವ್ಯಯಗಳ ಮೇಲೆ ಯಾವ ರೀತಿ ಕ್ವಶನ್ಸ್ ಕೇಳ್ಯಾರ. ಅವ್ಯಯಗಳು ಧಗ ಇದು ಈ ಪದವು ಈ ಅವ್ಯಯಕ್ಕೆ ನೋಡ್ರಿ. ಧಗ ಪದವು ಈ ಅವ್ಯಯಕ್ಕೆ ಸೇರಿದೆ ಅಂದರೆ ಇದು ಅನುಕರಣಾವ್ಯಯ. ಬೇಗನೆ ಪದವು ಈ ಅವ್ಯಯಕ್ಕೆ ಸೇರಿದೆ ಸಾಮಾನ್ಯಾರ್ಥಕ. ಕ್ರಿಯೆ ನಡೆದ ರೀತಿಯನ್ನು ಹೇಳುವಂಥ ಅವ್ಯಯಗಳನ್ನು ಹೀಗೆ ಅನ್ನುತ್ತಾರೆ. ಕ್ರಿಯೆ ನಡೆದೈತಿ ಅನ್ನೋದನ್ನು ಹೇಳಬೇಕಂದ್ರೆ ಅದಲ್ಲೇ ಸಾಮಾನ್ಯ. ಅವರೇ ಪದವು ಈ ಅವ್ಯಯಕ್ಕೆ ಉದಾಹರಣೆಯಾಗಿದೆ. ಅವಧಾರಣಾರ್ಥ ಕಾವ್ಯಯ. ನೆಕ್ಸ್ಟ್ ರೊಯ್ಯನೆ ಸುಯ್ಯನೆ ಪದಗಳು ಈ ಅವ್ಯಯಕ್ಕೆ ಉದಾಹರಣೆಯಾಗಿವೆ. ಅನುಕರಣಾವ್ಯಯ. ಹಾಗಂದ್ರೆ ಇಷ್ಟೊತ್ತನ ನಾ ಸಾಮಾನ್ಯಾವ್ಯಯ, ಅನುಕರಣಾವ್ಯಯ ಮತ್ತು ಅವಧಾರಣಾರ್ಥ ಕಾವ್ಯಯಗಳಂತ ಹೇಳಿದೆ. ಹಾಗಂದ್ರೆ ಸಾಮಾನ್ಯ ಕಾವ್ಯಯ ಅಂದ್ರೆ ಕ್ರಿಯೆಯ ಕಾಲ, ಸ್ಥಾನ, ರೀತಿ ಮೊದಲಾದವುಗಳನ್ನು ತಿಳಿಸುವ ಶಬ್ದಗಳಿಗೆ ಏನಂತಾರೆ, ಸಾಮಾನ್ಯ ಕಾವ್ಯಯ ಅಂತಾರೆ. ಹಾಗಂದ್ರೆ ಬೇಗನೆ, ಆಮೇಲೆ, ಅತ್ತ, ಚೆನ್ನಾಗಿ. ಇಲ್ಲೇನಾಗೈತಿ, ಒಂದು ಕ್ರಿಯೆ ನಡೆದೈತಿ ಅನ್ನೋದು ಹೇಳ್ತೇವಲ್ಲಪ್ಪ, ಅದನ್ನು ಏನು ಸಾಮಾನ್ಯ ಕಾವ್ಯ. ಅನುಕರಣಾವ್ಯಯ ಅಂದ್ರೆ ಧಗ ರೊಯ್ಯನೆ ಸುಯ್ಯನೆ ದಡ ಇವಕ್ಕೆಲ್ಲ ಏನಾರ ಒಂದು ಅರ್ಥ ಅದಾವೇನೆ? ಇಲ್ಲ. ಅರ್ಥವಿಲ್ಲದ ಧ್ವನಿ ವಿಶೇಷಗಳಿಗೆ ಏನಂತ ಕರ್ತಾರೆ, ಅನುಕರಣಾವ್ಯಯ. ಇದಕ್ಕೆಲ್ಲ ಏನಿರಂಗಿಲ್ಲ, ಒಂದು ಅರ್ಥ ಇರಂಗಿಲ್ಲ. ಧಗ ರೊಯ್ಯನೆ ಅಂದ್ರೆ ಇದಕ್ಕೇನು ಅರ್ಥ ಐತಾ? ಇಲ್ಲ. ಅರ್ಥವಿಲ್ಲದೆ ಧ್ವನಿ ವಿಶೇಷಗಳಾಗ್ತಾವಲ್ಲ ಅವಕ್ಕೇನಂತಾರೆ ಅನುಕರಣಾವ್ಯಯ. ಅವಧಾರಣಾರ್ಥ ಕಾವ್ಯಯ ಅಂದ್ರೆ ನಿಶ್ಚಯಾರ್ಥದಲ್ಲಿ ಬರುವ ಏಕಾರವಾಗಿದೆ ನೋಡ್ರಿ. ಅವಳೇ, ಲೇ, ಏ ನೋಡ್ರಿ. ನಾನೇ, ಏ ಬಂತು, ನೀವೇ ಬಂತು, ಏಕಾರ ಬಂತು. ಹಂಗಂದ್ರೆ ಅಂಥವಕ್ಕೆ ಅವಳೇ, ನಾನೇ, ನೀವೇ ಇವೆಲ್ಲ ನೀವು ಅವಧಾರಣಾರ್ಥ ಕಾವ್ಯಗಳು ನೋಡ್ರಿ. ಇದನ್ನು ಸತಿಕ ಮೋಸ್ಟ್ ಇಂಪಾರ್ಟೆಂಟ್. ಇದ್ರ ಮೇಲೂ ಕ್ವಶನ್ಸ್ ನೋಡ್ರಿ ಎಷ್ಟು ಸಲ ಆಗ್ಲೇವು ನೋಡ್ರಿ. ನೆಕ್ಸ್ಟ್ ಇದಂತರೂ ಇದ್ರೊಳಗೂ ಒಂದು ನೋಡ್ರಿ. ವರ್ಣಮಾಲೆ ಒಳಗೆ ಏನು ಮಾಡ್ಯಾರಿ, ಇದ್ರೊಳಗೂ ಏನು ಮಾಡ್ಯಾರಿ ಕ್ವಶನ್ಸ್ ಕೇಳ್ಯಾರ. ಯಾವ ರೀತಿ ಕೇಳ್ಯಾರ ನೋಡ್ರಿ. ವರ್ಗೀಯ ವ್ಯಂಜನಗಳು 25 ಆದ್ರೆ ಅವರ್ಗೀಯ ವ್ಯಂಜನಗಳು ಎಷ್ಟು? 9. ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಸಿಕ ಅಕ್ಷರಗಳ ಸಂಖ್ಯೆ ಎಷ್ಟು? 5. ಕನ್ನಡ ವರ್ಣಮಾಲೆಯಲ್ಲಿರುವ ಅವರ್ಗೀಯ ವ್ಯಂಜನಾಕ್ಷರಗಳು ಎಷ್ಟು? 9. ಕನ್ನಡ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣಗಳ ಸಂಖ್ಯೆ ಎಷ್ಟು? 10. ಈ ರೀತಿ ಏನು ಮಾಡ್ಯಾರಿ, ಹಿಂದಿನ ವರ್ಷದೊಳಗೆ ಎಲ್ಲನೂ ಇವೆಲ್ಲ ಕ್ವಶನ್ಸನ್ನು ಕೇಳ್ಯಾರ. ಹಾಗಂದ್ರೆ ಇದ್ರ ಮೇಲೆ ಒಂದು ಸ್ವಲ್ಪ ಯಾವ್ಯಾವ ಕ್ವಶನ್ಸ್ ಕೇಳಬಹುದು ಅಂದ್ರೆ ನೋಡ್ರಿ. ವರ್ಣಮಾಲೆಯೊಳಗೆ ಟೋಟಲ್ ಎಷ್ಟು ಅಕ್ಷರಗಳದಾವು? 49. ಇದ್ರೊಳಗೆ ಸ್ವರಗಳು 13, ವ್ಯಂಜನಗಳು 34, ಯೋಗವಾಹಕಗಳು 2. ಹಾಗಂದ್ರೆ ಸ್ವರಗಳು ಯಾವುವು? ಅಲಿಂದ ಔತನ, ಅಮ್ಮ ಅಲ್ರಿ, ಅಲಿಂದ ಔತನ. ಟೋಟಲ್ ಎಷ್ಟು ಇರ್ತಾವೆ? ಇವು 13. ನೆಕ್ಸ್ಟ್ ವ್ಯಂಜನಗಳು ಎಷ್ಟು? ಕಲಿಂದ ಮತನ, ಯಲಿಂದ ಳತನ. ನೆಕ್ಸ್ಟ್ ಯೋಗವಾಹಕಗಳು ಅಮ್ಮ ಮತ್ತು ಅಹ. ಹಂಗಂದ್ರೆ ಸ್ವರಗಳ ಒಳಗೆ 2 ವಿಧಗಳು ಬರ್ತಾವೆ. ಸ್ವರಗಳ ಒಳಗೆ 2 ವಿಧ, ವೃತ್ಸ ಸ್ವರ ಮತ್ತು ದೀರ್ಘ ಸ್ವರಗಳು. ವೃತ್ಸ ಸ್ವರಗಳು 6, ದೀರ್ಘ ಸ್ವರಗಳು 7. ಇದನ್ನು ನೆನ್ಪಿಡ್ಬೇಕಂದ್ರೆ ಸೌಕಾಸ ಹೇಳ್ತೇವಲ್ಲ, ಇದು ಇ, ಉ, ರು, ಎ, ಓ ಇವೆಲ್ಲ ಏನು ವೃತ್ಸ ಸ್ವರಗಳು. ದೀರ್ಘ ಸ್ವರಗಳು ಅಂದ್ರೆ ಆ, ಇ, ಉ, ಎ, ಐ, ಓ, ಔ ಇವೆಲ್ಲ ಏನು ದೀರ್ಘ ಸ್ವರಗಳು. ನೆಕ್ಸ್ಟ್ ವರ್ಗೀಯ ವ್ಯಂಜನಗಳು ಎಷ್ಟಿದಾವು? 25. ಅವರ್ಗೀಯ ವ್ಯಂಜನಗಳು 9. ವರ್ಗೀಯ ವ್ಯಂಜನಗಳು 25 ಅದಾವಂದ್ರಲ್ಲ, ಅದರೊಳಗೆ ಅಲ್ಪ ಪ್ರಾಣಗಳು 10, ಮಹಾಪ್ರಾಣಗಳು 10, ಅನುನಾಸಿಕಗಳು 10. ಅವರ್ಗೀಯ ವ್ಯಂಜನಗಳು 9 ಅದಾವಂದಲ್ಲಿ ಯಾವ್ಯಾವ್ರವು? ಯರ ಲವಲಿಂದ ಳತನ ನೋಡ್ರಿ. ಅಲ್ಪ ಪ್ರಾಣಗಳಂದ್ರೆ ಕಚಟತಪ ನೋಡ್ರಿ. ಕಚಟತಪ, ಗಜಡದಪ ಇವೇನು ಮಹಾಪ್ರಾಣಗಳು. ಜೋರಾಗಿ ಪ್ರನೌನ್ಸ್ ಮಾಡ್ತೀರಿ. ಖ, ಛ, ಠ ಇವೆಲ್ಲ ಖಚಟ ತಪ ಗಜಡದಪ ಇವುಗಳು ಮಹಾಪ್ರಾಣಗಳು. ಇವು 10, ಇವು 10 ಅನುನಾಸಿಕಗಳು. ಲಾಸ್ಟಿಗೆ ಬರ್ತಾವಲ್ಲ ನ, ಮ ಇವೆಲ್ಲ ನೀವು ಅನುನಾಸಿಕಗಳು. ನೆಕ್ಸ್ಟ್ ಅನುಸ್ವರ ಅಂದ್ರೆ ಗೊತ್ತೈತಿ. ನೆಕ್ಸ್ಟ್ ವಿಸರ್ಗ ಅಂದ್ರೆ ಗೊತ್ತೈತಿ.
ನೋಡಿರಿ ಈ ರೀತಿ ವರ್ಣಮಾಲೆ ಒಳಗೆ ಕ್ವಶನ್ಸನ್ನು ನಿಮ್ಗೆ ಕೇಳ್ತಾರೆ. ಇದೊಂದು ನೀವು ಪೂರಾ ನೆನ್ಪಿಟ್ಕೊಂಡು ಹೋದ್ರಿ ಅಂದ್ರೆ ಇದ್ರ ಮೇಲೆ ಯಾವ ಕ್ವಶನ್ಸ್ ಬಂದರೂ ನೀವು ಬರೆದು ಬರ್ತೀರಿ. ನೆಕ್ಸ್ಟ್ ಜೋಡು ನುಡಿ ಮತ್ತು ದ್ವಿರಕ್ತಿ ಮೇಲೆ ಪ್ರತಿ ವರ್ಷ ಒಂದು ವರ್ಷನೂ ಬಂದಿಲ್ಲ ಅನ್ನಂಗಿಲ್ಲ ರೀ. ಇದ್ರ ಮೇಲೆ ಪ್ರತಿ ವರ್ಷ ಕ್ವಶನ್ ಕೇಳಾರ. ಹಾಲು ಜೇನು ಜೋಡು ನುಡಿ ಆದ್ರೆ ಬೇಡ ಬೇಡ ಏನಿರ್ತೈತಿ ದ್ವಿರಕ್ತಿ. ಕಟ್ಟ ಕಡೆಗೆ ದ್ವಿರಕ್ತಿ ಆತಂದ್ರೆ ಹುಳ ಉಪ್ಪಡಿ ಜೋಡು ನುಡಿ. ಮಕ್ಕಳು ಮರಿ ಜೋಡು ನುಡಿ ಆದ್ರೆ ಓಡಿ ಓಡಿ ಏನಿದು ದ್ವಿರಕ್ತಿ. ಬಟ್ಟ ಬಯಲು ದ್ವಿರಕ್ತಿ ಆದ್ರೆ ಹುಳ ಹುಪ್ಪಡಿ ಏನಿದು ಜೋಡು ನುಡಿ. ಮಕ್ಕಳು ಮರಿ ಜೋಡು ನುಡಿ ಆದ್ರೆ ಮೊದಲು ದ್ವಿರಕ್ತಿ. ಹಾಲು ಜೇನು ಜೋಡು ನುಡಿ ಆದ್ರೆ ಬಟ್ಟ ಬಯಲು ದ್ವಿರಕ್ತಿ. ನೋಡಿರಿ ಬಟ್ಟ ಬಯಲು ಎಷ್ಟು ಸಲ ರಿಪೀಟ್ ಆಗೈತಿ. ನೆಕ್ಸ್ಟ್ ಊರೂರು ದ್ವಿರಕ್ತಿ ಆದ್ರೆ ಕೆನೆ ಮೊಸರು ಏನು ಜೋಡು ನುಡಿ. ಕೆನೆ ಮೊಸರು ಜೋಡು ನುಡಿ ಆದ್ರೆ ಬಟ್ಟ ಬಯಲು ದ್ವಿರಕ್ತಿ. ಎಷ್ಟು ಸಲ ರಿಪೀಟ್ ಆಗ್ಯಾವು ನೋಡ್ರಿ. ಇದು ಎಷ್ಟು ಈಸಿ ಕ್ವಶನ್. ಇದ್ರಾಗಂತೂ ನೀವು ಆರಾಮಾಗಿ ಬರ್ತೀರಿ. ದ್ವಿರಕ್ತಿ ಕೊಟ್ಟರೆ ಜೋಡು ನುಡಿ ಇನ್ನೊಂದು ಇದ್ದೇ ಇರ್ತೈತಿ ನೋಡ್ರಿ. ದ್ವಿರಕ್ತಿ ಅಂದ್ರೆ ಬೇಗ ಬೇಗ ದ್ವಿ ಪ್ಲಸ್ ಉಕ್ತಿ ದ್ವಿರಕ್ತಿ. ಬೇಗ ಬೇಗ ಓಡಿ ಓಡಿ ದೊಡ್ಡ ಊರು ಇವೆಲ್ಲಗಳು ನೀವು ದ್ವಿರಕ್ತಿಗಳು. ಇವನ್ನ ಎರಡು ಸಲ ಏನು ಮಾಡ್ತೀವಿ, ಎರಡು ಸಲ ಒಂದು ವರ್ಡ್ನ ಉಪಯೋಗಿಸ್ಕೊಂತೀವಿ. ಜೋಡು ನುಡಿಗಳಂದ್ರೆ ಹುಳ ಉಪ್ಪಡಿ, ಒಂದಕ್ಕೆ ಅರ್ಥ ಇದ್ರೆ ಇನ್ನೊಂದಕ್ಕೆ ಅರ್ಥ ಇರಂಗಿಲ್ಲ. ಈ ರೀತಿ ಇಲ್ಲಿನೂ ಏನು ಮಾಡ್ತಾರೆ, ಎರಡು ಪದಗಳನ್ನು ಕೂಡಿಸ್ತಾರೆ. ಇಲ್ಲಿನೂ ಎರಡು ಪದಗಳು ನೋಡ್ರಿ. ಮಕ್ಕಳು ಮರಿ, ಅಂದ ಚಂದ, ಬೇವು ಬೆಲ್ಲ, ಅಕ್ಕಪಕ್ಕ, ಬೇವು ಬೆಲ್ಲ, ಕೂಲಿ ನಾಲಿ ಇವೆಲ್ಲಗಳೇ ನೀವು ಜೋಡು ನುಡಿಗಳು. ನೆಕ್ಸ್ಟ್ ರೂಢನಾಮ ಅಂಕಿತನಾಮ ಅನ್ವರ್ತಕದ ಮೇಲೆ ಒಂದು ಕ್ವಶನ್ಸ್ ಬರ್ತೈತಿ. ಪರ್ವತ ರೂಢನಾಮ ಆದ್ರೆ ಧರ್ಮರಾಯ ಯಾರು? ಧರ್ಮರಾಯ ಅನ್ನೋದು ಅಂಕಿತನಾಮ. ವ್ಯಾಪಾರಿ ಪದವು ನಾಮಪದದ ಈ ಗುಂಪಿಗೆ ಸೇರಿದೆ ಅಂದ್ರೆ ಅನ್ವರ್ತಕ ನಾಮ. ರಾಹುಲ ಇದು ಯಾವುದಕ್ಕೆ ಸೇರೈತಿ ಅಂತ ಕೇಳಿದ್ರೆ ಅಂಕಿತನಾಮ. ನೆಕ್ಸ್ಟ್ ಹಂಗಂದ್ರೆ ನಾಮಪದದೊಳಗೆ ರೂಢನಾಮ, ಅಂಕಿತನಾಮ, ಅನ್ವರ್ತಕ ನಾಮ ಅಂದ್ರೇನು? ರೂಢಿಯಿಂದ ಬಂದ ಪದಗಳಿಗೆ ರೂಢನಾಮ ಅಂತಾರೆ. ಹಿಂದ್ಲಿಂದ ಬಂದಿದ್ದು ಪರ್ವತ, ಹುಡುಗ, ಹುಡುಗಿ, ಮನುಷ್ಯ, ಬೆಟ್ಟ, ಗುಡ್ಡ, ನದಿ, ಹೆಂಗಸು, ಗಂಡಸು, ರಸ್ತೆ ಇವೆಲ್ಲ ಏನು ರೂಢನಾಮಗಳು. ಅಂಕಿತನಾಮ ಅಂದರೆ ಇಟ್ಟಂಥ ಹೆಸರುಗಳು. ಈಗ ನಮಗೆಲ್ಲ ಏನು ಇಟ್ಟಿರ್ತಾರಲ್ಲ, ನಮ್ಮ ಪಪ್ಪ ಅಮ್ಮ ನಮಗೇನು ಹೆಸರಿಟ್ಟಿರ್ತಾರಲ್ಲ ಇವೆಲ್ಲ. ಆಮೇಲೆ ಭಾರತ, ಉತ್ತರ ಕನ್ನಡ, ರಾಹುಲ, ರಾಮ ಇವೆಲ್ಲ ಏನಿವು ಅಂಕಿತನಾಮಗಳು. ಅನ್ವರ್ತಕ ನಾಮ ಅಂದ್ರೆ ನಾವೇನು ಕೆಲಸ ಮಾಡ್ತಿಲ್ಲ ಅದ್ರ ಮೇಲೆ ನಮಗೆ ಹೆಸರಿಡ್ತಾರೆ. ಯಾವ ಕೆಲಸ ಒಬ್ಬೊಬ್ರು ತಾವು ಏನು ಕೆಲಸ ಮಾಡ್ತಾರಲ್ಲ ಅದ್ರ ಮೇಲೆ, ಮಾಡುವ ಕೆಲಸದ ಮೇಲೆ ಇಟ್ಟ ಹೆಸರುಗಳಿಗೆ ಅನ್ವರ್ತಕ ನಾಮ. ವ್ಯಾಪಾರಿ, ಚಮ್ಮಾರ, ವಕೀಲ, ಕುಂಟ, ವೈದ್ಯ, ಕುರುಡ, ಶಿಕ್ಷಕಿ ಇವೆಲ್ಲ ಏನಿವು ಅನ್ವರ್ತಕ ನಾಮಗಳು. ನೆಕ್ಸ್ಟ್ ನೋಡ್ರಿ, ತತ್ಸಮ ತದ್ಭವಗಳ ಮೇಲೂ ಒಂದು ಕ್ವಶನ್ ರೀ ನೋಡ್ರಿ. ಮ್ಯಾಗ ಅಂದ್ರೆ ಮೇಲೆ, ಸಕ್ಕಾರೆ ಅಂದ್ರೆ ಸಕ್ಕರೆ, ಸ್ಥಾನ ತಾಣ, ವಂದ್ಯ ಬಂಜೆ, ವರುಷ ಆತಂದ್ರೆ ಕಾರ್ಯ ಕಜ್ಜ. ನೆಕ್ಸ್ಟ್ ವಂದ್ಯ ಬಂಜೆ ನೋಡ್ರಿ. ವಂದ್ಯ ಬಂಜೆ ಕುಟಾರ ಅಂದ್ರೆ ಕೊಡಲಿ ನೀವು ಬರಿಬೇಕು. ಸಂದೇಹ ಅವ್ರು ಕೊಟ್ರ ಕೋಗಿಲೆ ಅಂತ ನೀವು ಬರಿಬೇಕು. ವ್ಯಾಪಾರಿ ಪದದ ತದ್ಭವ ರೂಪ ಬೇಹಾರಿ. ಜುದ್ಧ ಆತಂದ್ರೆ ಪ್ರಸಾದ ಅಂದ್ರೆ ಏನು ಹಸಾದ ಅಂತ ನೀವು ಬರಿಬೇಕು. ವಂದ್ಯ ಬಂಜೆ ಅವ್ರು ಕೊಟ್ರ ದಿಟ್ಟಿ ಅಂತ ನೀವು ಬರಿಬೇಕು. ದೃಷ್ಟಿ ಅಂತ ಕೊಟ್ಟ ತವಸಿ ಅಂದ್ರೆ ತಪಸ್ವಿ ಅಂತ ನೀವು ಬರಿಬೇಕು. ಈ ರೀತಿ ನೋಡ್ರಿ ತತ್ಸಮ ತದ್ಭವಗಳ ಮೇಲೆ ಮತ್ತು ಇನ್ನೊಂದಿಷ್ಟು ಕ್ವಶನ್ಸ್ನು ನಾನು ನಿಮ್ಗೆ ಇವು ಮಾಡ್ಸೀನಿ ರೀ ನೋಡ್ರಿ. ಕುಲಮ ಅಂದ್ರೆ ಕಳವೆ, ಅಂದುಕ ಅಂದುಗೆ, ಕರಂಡಕ ಕರಂಡಿಗೆ, ಕೋಗಿಲೆ, ಕರುಣ, ವಲ್ಲಿ ಬಳ್ಳಿ, ಅಟವಿ ಅಡವಿ. ನೆಕ್ಸ್ಟ್ ವಾರ್ತೆ, ಧರೆ, ಮನಸ್ಸು, ತಪಸ್ಸು. ನೆಕ್ಸ್ಟ್ ನೋಡ್ರಿ ಜಗ, ತಪ, ಕ್ಷೇಮ ಕೇಮ, ಕವಿ ಕಬ್ಬಿಗ, ಅಪ್ಪಣೆ ಆಜ್ಞಾ ಇವೆಲ್ಲ ಏನು ತತ್ಸಮ ತದ್ಭವ ಮೇಲೆ ಕ್ವಶನ್ಸನ್ನು ಕೇಳೋದು ನೋಡ್ರಿ. ತತ್ಸಮ ತದ್ಭವನು ಇಂಪಾರ್ಟೆಂಟ್ ರೀ. ಪ್ರತಿ ವರ್ಷನೂ ಇದ್ರ ಮೇಲೆ ಏನಾಗೈತಿ, ಮೊನ್ನೆ ಮಾಡೆಲ್ ಕ್ವಶನ್ ಪೇಪರ್ನಾಗೂ ಒಂದು ಕ್ವಶನ್ ಇದ್ರ ಮೇಲೆ ಕೇಳಾರಿ. ನೆಕ್ಸ್ಟ್ ನೋಡ್ರಿ ಸಂಯುಕ್ತ ಅಕ್ಷರಗಳ ಮೇಲೆ ಒಂದು ಕ್ವಶನ್ ಕೇಳ್ಯಾರ 2023 ನೋಡ್ರಿ. ಇದಂದ್ರೆ ಭಾಳ ಈಜಿ. ಸಣ್ಣ ಹುಡುಗರು ಕೊಟ್ಟರು ಇದನ್ನ ಬರ್ತಾರೆ. ಸಜಾತಿಯ ಸಂಯುಕ್ತ ಅಕ್ಷರಗೆ ಉದಾಹರಣೆ ಅಂದ್ರೆ ಚ ಕೆಳಗೆ ಚ ಒತ್ತ ಇರಬೇಕು. ಇಲ್ಲಿ ನೋಡಿ ಸ ಕೆಳಗೆ ಸ ಒತ್ತಿಲ್ಲ, ತ ಒತ್ತೈತಿ. ದ ಕೆಳಗೆ ಬ ಒತ್ತೈತಿ. ಇದಲ್ಲ ಸಜಾತಿ ಆಗಂಗಿಲ್ಲ. ಸಜಾತಿ ಅಂದ್ರೆ ಚ ಕೆಳಗೆ ಚನ ಎಚ್ಚರ. ಇದು ಸಜಾತಿಯ ಸಂಯುಕ್ತಾಕ್ಷರ ನೋಡ್ರಿ. ಸಂಯುಕ್ತಾಕ್ಷರ ಒಳಗೆ ಎರಡು ವಿಧಗಳು, ಸಜಾತಿಯ ಸಂಯುಕ್ತಾಕ್ಷರ ಮತ್ತು ವಿಜಾತೀಯ ಸಂಯುಕ್ತಾಕ್ಷರ. ಸಜಾತಿಯ ಸಂಯುಕ್ತಾಕ್ಷರ ಅಂದ್ರೆ ಒಂದೇ ಜಾತಿಯ ಎರಡು ವ್ಯಂಜನಗಳು ಒಟ್ಟಿಗೆ ಸೇರಿ ಆಗ್ತಕ್ಕಂಥ ಸಂಯುಕ್ತಾಕ್ಷರಕ್ಕೆ ಸಜಾತಿಯ ನೋಡ್ರಿ. ಅಪ್ಪ ಪ ಕೆಳಗೆ ಪ ಒತ್ತು, ಅಮ್ಮ ಮ ಕೆಳಗೆ ಮ ಒತ್ತು, ಲೆಕ್ಕ ಕ ಕೆಳಗೆ ಕ ಒತ್ತು, ಕಗ್ಗ ಗ ಕೆಳಗೆ ಗ ಒತ್ತು. ವಿಜಾತೀಯ ಸಂಯುಕ್ತಾಕ್ಷರ ಕೇಳಿದ್ರೆ ಬೇರೆ ಬೇರೆ ಜಾತಿಯ ವ್ಯಂಜನಗಳು ಒಟ್ಟಿಗೆ ಸೇರಿ ಆಗುವ ಸಂಯುಕ್ತಾಕ್ಷರ. ಅಷ್ಟ ಶ ನೋಡಲಿ, ಶ ಕೆಳಗೆ ತ ಒತ್ತು, ಆರ್ಯ ಯ ಕೆಳಗೆ ರ ಒತ್ತು, ಅಸ್ತ್ರ ಸ ಕೆಳಗೆ ತ ಒತ್ತು ಮತ್ತು ರ ಒತ್ತು. ಈ ರೀತಿ ಬೇರೆ ಬೇರೆ ಒತ್ತುಗಳು ಬಂದರೆ ವಿಜಾತೀಯ ಸಂಯುಕ್ತಾಕ್ಷರ. ಇದು ಸಜಾತಿಯ ಸಂಯುಕ್ತಾಕ್ಷರಗಳು ನೋಡಿರಿ. ಇದು ಈಸಿ ಐತಂತ ಬಿಟ್ಟಿಲ್ಲ ನಾನು. ಯಾವುದು ಕ್ವಶನ್ ಕೇಳಾರಲ್ಲ ಪ್ರತಿಯೊಂದನ್ನು ಈ ಕ್ಲಾಸ್ ಒಳಗೆ ನಾನು ನಿಮ್ಗೆ ಎಲ್ಲವನ್ನೂ ಹೇಳ್ಕೊಟ್ಟೇನೆ ರೀ. ಒಂದು ಮಾರ್ಕ್ಸಿಗೆ ಯಾವ್ಯಾವ ರೀತಿ ಕ್ವಶನ್ ಕೇಳ್ತಾರೆ ಅಂತೀನಿ ನೋಡಿರಿ. ನೆಕ್ಸ್ಟ್ ವಾಕ್ಯಗಳ ಮೇಲೆ ಯಾವ ರೀತಿ ಕ್ವಶನ್ ಕೇಳ್ಯಾರ, ವಾಕ್ಯಗಳ ಮೇಲೂ ಇಂಪಾರ್ಟೆಂಟ್ ನೋಡಿರಿ. ಸ್ವತಂತ್ರವಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದನ್ನು ಸಂಯೋಜಿತ ವಾಕ್ಯ ಅಂತ ಕರೀತಾರೆ.
ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನಗಳಾಗಿರುವ ವಾಕ್ಯ ಯಾವುದು? ಮಿಶ್ರ ವಾಕ್ಯ. ನೋಡ್ರಿ, ಇದನ್ನು 2 ಸಲ ಇದೇ ಕ್ವಶನ್ 2 ಸಲ ರಿಪೀಟ್ ಆಗೈತಿ. ಇದು ಕ್ವಶನ್ 2 ಸಲ ರಿಪೀಟ್ ಆಗೈತೆ ಅಂದರೆ ಈ ವರ್ಷನೂ ಆದರೂ ಆಗ್ಬೋದು ರೀ ಇವು. ನೆಕ್ಸ್ಟ್, ಕಾರವಾರದಲ್ಲಿ ಮಲೇರಿಯಾ ಹಬ್ಬಿ ವೀರೇಶ್ವರ ಪಾಠಕ್ರವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿ ಅವರು ಅಲ್ಲಿಂದ ವರ್ಗಾವಣೆ ಹೊಂದುವಂತೆ ಆಯಿತು. ಈ ವಾಕ್ಯವು ಯಾವುದು? ಸಾಮಾನ್ಯ ವಾಕ್ಯ. ನೋಡ್ರಿ, ಹಂಗಂದ್ರೆ ವಾಕ್ಯದೊಳಗೆ 3 ಪ್ರಕಾರಗಳು: ಸಾಮಾನ್ಯ ವಾಕ್ಯ, ಸಂಯೋಜಿತ ವಾಕ್ಯ, ಮಿಶ್ರ ವಾಕ್ಯ. ಒಂದು ಪೂರ್ಣ ಕ್ರಿಯಾಪದವನ್ನು ಒಳಗೊಂಡ ಸ್ವತಂತ್ರ ವಾಕ್ಯವನ್ನು ಸಾಮಾನ್ಯ ವಾಕ್ಯ ಅಂತ ಕರೆದ್ರೆ, ಸ್ವತಂತ್ರ ವಾಕ್ಯವಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳು ಸೇರಿ ಒಂದು ವಾಕ್ಯವಾದರೆ ಅದನ್ನು ಸಂಯೋಜಿತ ವಾಕ್ಯ ಅಂತಾರೆ. ಒಂದು ಅಥವಾ ಅನೇಕ ವಾಕ್ಯಗಳು ಸೇರಿ ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅಂಥ ವಾಕ್ಯವನ್ನು ಮಿಶ್ರ ವಾಕ್ಯ ಅಂತ ಕರೀತಾರೆ. ನೋಡ್ರಿ, ನೆಕ್ಸ್ಟ್ ನೋಡ್ರಿ, ಇದನ್ನು ಇಂಪಾರ್ಟೆಂಟ್ ರೀ. ಜಾಣತನ ಪದವು ತದ್ದಿತಾಂತದ ಈ ಪ್ರಕಾರಕ್ಕೆ ಸೇರಿದೆ ಅಂದರೆ ಇದು ತದ್ದಿತಾಂತ ಭಾವನಾಮ. ಚಂದ್ರನಂತೆ ಪದವು ವ್ಯಾಕರಣಾಂಶದ ಈ ಗುಂಪಿಗೆ ಸೇರಿದೆ ಅಂದರೆ ತದ್ದಿತಾಂತಾವ್ಯಯ. ಕನ್ನಡಿಗ ತದ್ದಿತಾಂತ ನಾಮ ಆದ ಪೆರ್ಮೆ ಅನ್ನೋದೇನು? ತದ್ದಿತಾಂತ ಭಾವನಾಮ. ಹಂಗಂದ್ರೆ ನಾವು ಇಷ್ಟೊತ್ತನ ತದ್ದಿತಾಂತ ನಾಮ, ತದ್ದಿತಾಂತ ಭಾವನಾಮ, ತದ್ದಿತಾಂತಾವ್ಯಯ ಅಂದ್ವಿ. ಹಂಗಂದ್ರೆ ಅವೇನು ಅಂದರೆ ನೋಡ್ರಿ, ನಾಮಪದಗಳ ಮೇಲೆ ನಾನಾರ್ಥಗಳಲ್ಲಿ ಗಾರ, ಕಾರ, ಇಗ, ವಂತ, ವಳ ಇತ್ಯಾದಿ ಪ್ರತ್ಯಯಗಳು ಬಂದರೆ ಇವಕ್ಕೆ ತದ್ದಿತಾಂತ ನಾಮಗಳಂತಾರೆ. ನೋಡ್ರಿ, ಮಾಲೆಗಾರ, ಓಲೆಕಾರ, ಹಣವಂತ, ಮಡಿವಾಳ ಇವೇನು ಕನ್ನಡಿಗ. ಈ ರೀತಿ ಗಾರ, ಕಾರ ಒಂದು ನಾಮಪದದ ಮುಂದೆ ಗಾರ, ಕಾರ, ಇಗ, ವಂತ ಇವೆಲ್ಲ ಬಂದ್ರೆ ತದ್ದಿತಾಂತ ನಾಮಗಳು ಇವು. ತದ್ದಿತಾಂತ ಭಾವನಾಮ ಅಂದ್ರೆ ಭಾವಾರ್ಥದಲ್ಲಿ ನಾಮಪದಗಳ ಮೇಲೆ ತನ, ಇಖೆ, ಉ, ಪು, ಮೆ ಇತ್ಯಾದಿ ಪ್ರತ್ಯಯಗಳು ಬಂದ್ರೆ, ಈಗ ನೋಡ್ರಿ, ಜಾಣತನ, ಚಲುವಿಕೆ, ಕುರುಡು, ಬಿಳುಪು, ಹಿರಿಮೆ ಈ ರೀತಿ ಬಂದ್ರೆ ಇವಕ್ಕೆ ತದ್ದಿತಾಂತ ಭಾವನಾಮ ಅಂತಾರೆ. ಹಂಗಂದ್ರೆ ತದ್ದಿತಾಂತಾವ್ಯಯ. ನೋಡ್ರಿ, ತದ್ದಿತಾಂತಾವ್ಯಯ ಅಂದ್ರೆ ನಾಮಪದಗಳ ಮುಂದೆ ತನಕ, ವರೆಗೆ, ಅಂತೆ, ಓಲ್, ಮಟ್ಟಿಗೆ ಇತ್ಯಾದಿ ಪ್ರತ್ಯಯಗಳು ಅಂದರೆ ಚಂದ್ರನಂತೆ, ಮನೆಯ ತನಕ, ರಾಮನ ಓಲ್, ಅಂಗಡಿಯವರೆಗೆ ಈ ರೀತಿ ಬಂದರೆ ಇದಕ್ಕೆ ತದ್ದಿತಾಂತಾವ್ಯಯಗಳು ಅಂತ ಕರೀತಾರೆ. ನೆಕ್ಸ್ಟ್ 12 ಅನ್ನೋದು ಸಂಖ್ಯಾವಾಚಕ ಆದ್ರೆ, ಮೂಢನ ಅನ್ನೋದು ಯಾವುದಿದು? ದಿಗ್ವಾಚಕ. ಒಳ್ಳೆಯ ಅನ್ನೋದು ಗುಣವಾಚಕ ಆದ್ರೆ, ನೋಡ್ರಿ, ಇನಿತು ಅನ್ನೋದೇನಿದು? ಪರಿಮಾಣವಾಚಕ. ಆತ್ಮಾರ್ಥ ಸರ್ವನಾಮದ ಪದವಿದು ಯಾವುದಿದು ಅಂದರೆ ತಮ್ಮ ಅನ್ನೋದು. ಇದು 4 ಆಪ್ಷನ್ ಕೊಟ್ಟಾರ. ಆತ್ಮಾರ್ಥ ಸರ್ವನಾಮ ಪದವಿದು ಅಂಥೇಳಿ ಡ್ಯಾಶ್ ಅಂತ ಕೊಟ್ರೆ, ತಮ್ಮ ಅನ್ನೋದಿದು ಒಂದು ಆತ್ಮಾರ್ಥ ಸರ್ವನಾಮ. ನೋಡ್ರಿ, ಹಂಗಂದ್ರೆ ಇಷ್ಟು ಥರ ಈಗೇನು ನೋಡಿದ್ವಲ್ಲ ಇದ್ರ ಮೇಲೆ ಒಂದು ಸ್ವಲ್ಪ ನೋಡೋಣಂತ. ವಸ್ತುವಾಚಕಗಳು ಅಂದ್ರೆ ನೋಡ್ರಿ, ಈಸಿಯಾಗಿ ನೀವು ಬರ್ತೀರಿ ಗೊತ್ತೈತಿ. ಆದ್ರೆ ಒಂದು ಸ್ವಲ್ಪ ಹುಡುಗರಿಗೆ ಡೌಟ್ ಇರ್ತೈತೆ, ಅದಕ್ಕೆ ನಾನು ಒಂದು ಸ್ವಲ್ಪ ಶಾರ್ಟಾಗಿ ಹೇಳ್ಕೊಡ್ತೀನಿ. ವಸ್ತುವಾಚಕ ಅಂದ್ರೆ ವಸ್ತುವಿನ ಹೆಸರನ್ನು ಹೇಳುವ ಶಬ್ದಗಳು. ಹಂಗಂದ್ರೆ ಹೆಂಗಸು, ಕಲ್ಲು, ನಾಯಿ ಇವೆಲ್ಲ ಇವು ವಸ್ತುವಿನ ಹೆಸರನ್ನೇ ಹೇಳ್ತಾವೆ. ಗುಣವಾಚಕಗಳಂದ್ರೆ ಗುಣ, ರೀತಿ, ಸ್ವಭಾವವನ್ನು ತಿಳಿಸ್ಬೇಕು. ಅವ್ನು ಒಳ್ಳೆಯದಾನ, ಕೆಟ್ಟದಾನ, ಅವನ ಬೆಳ್ಳಗದಾನೋ, ಕೆಂಪಗದಾನೋ ಇವೆಲ್ಲ ಹೇಳ್ತಲ್ಲ ಗುಣವಾಚಕಗಳು. ಸಂಖ್ಯಾವಾಚಕ ಅಂದ್ರೆ ಸಂಖ್ಯೆಯನ್ನು ತಿಳಿಸೋಕ್ಕಂಥ ಶಬ್ದಗಳಿಗೆ ಸಂಖ್ಯೆಯವಾಚಕ. ಸಂಖ್ಯೆಯವಾಚಕಗಳಂದ್ರೆ ಸಂಖ್ಯೆಯಿಂದ ಕೂಡಿದ ವಸ್ತುಗಳ ಹೆಸರನ್ನು ಹೇಳಬೇಕು. ನೋಡ್ರಿ, 3, 4, 2 ಇವೆಲ್ಲ ಏನು? ಸಂಖ್ಯೆಯವಾಚಕಗಳು. ಭಾವನಾಮಗಳಂದ್ರೆ ವಸ್ತುಗಳು ಮತ್ತು ಕ್ರಿಯೆಯ ಭಾವವನ್ನು ತಿಳಿಸುವ ಶಬ್ದಗಳಿಗೆ ಏನಂತಾರೆ? ಬಿಳುಪು, ಹಿರಿಮೆ, ಬಡತನ ಇವೆಲ್ಲ ಭಾವನಾಮಗಳು. ಪರಿಮಾಣವಾಚಕಗಳಂದ್ರೆ ನೋಡ್ರಿ, ವಸ್ತುವಿನ ಸಾಮಾನ್ಯ ಅಳತೆ, ಪರಿಮಾಣ, ಗಾತ್ರ ಸೂಚಿಸುವ ಶಬ್ದಗಳಿಗೆ ಪರಿಮಾಣ. ಅಷ್ಟು, ಇಷ್ಟು ಇವೆಲ್ಲ ಹೇಳ್ತೇವಲ್ಲ, ಹಲವು, ಕೆಲವು ಇವೆಲ್ಲ ಪರಿಮಾಣವಾಚಕಗಳು. ಪ್ರಕಾರವಾಚಕಗಳಂದ್ರೆ ವಸ್ತುಗಳ ಸ್ಥಿತಿ ಅಥವಾ ರೀತಿಯನ್ನು ತಿಳಿಸುವ ಶಬ್ದಗಳು. ಅಂತ, ಇಂಥ, ಅಂತಹ, ಇಂತಹ ಇವೆಲ್ಲ ಹೇಳ್ತಲ್ಲ ಪ್ರಕಾರವಾಚಕಗಳು. ನೆಕ್ಸ್ಟ್, ದಿಗ್ವಾಚಕಗಳಂದ್ರೆ ದಿಕ್ಕುಗಳನ್ನು ಸೂಚಿಸುವ ಪದಗಳು. ಪೂರ್ವ, ಪಶ್ಚಿಮ, ಮೂಡಣ, ಪಡವಣ, ಬಡಗಣ ಇವೆಲ್ಲ ಏನು? ದಿಗ್ವಾಚಕಗಳು. ಸರ್ವನಾಮಗಳು ಹೇಳಿದ್ನಲ್ಲ, ನಾಮಪದಗಳ ಬದಲಾಗಿ ಏನು ಬಳಸ್ತಿಲ್ಲ ಆ ಶಬ್ದಗಳಿಗೆ? ಸರ್ವನಾಮಗಳಂದ್ವಿ. ಇದ್ರೊಳಗೆ ಪುರುಷಾರ್ಥ ಸರ್ವನಾಮ, ಪ್ರಶ್ನಾರ್ಥ, ಆತ್ಮಾರ್ಥ ನಾಮಗಳು ಅಂತ ಬರ್ತಾವೆ. ನೋಡ್ರಿ, ಪುರುಷಾರ್ಥ ನಾಮಗಳೊಳಗೆ ಇದ್ರೊಳಗೂ ಕ್ವಶನ್ ಕೇಳಾರ. ಪುರುಷಾರ್ಥ ನಾಮಗಳೊಳಗೆ ಏನು ಬರ್ತಾವೆ? ಪ್ರಥಮ ಪುರುಷ, ಮಧ್ಯಮ ಪುರುಷ, ಉತ್ತಮ ಪುರುಷ ಅಂತ ಬರ್ತಾವೆ. ಪ್ರಥಮ ಪುರುಷ ಒಳಗೆ ಅವನು, ಅವಳು, ಅದು, ಇವನು, ಇವಳು, ಇದು ಇವೆಲ್ಲ ಏನು? ಪ್ರಥಮ ಪುರುಷ. ಇದು ಏಕವಚನದೊಳಗೆ ಬಂದ್ರೆ, ಬಹುವಚನದೊಳಗೆ ಅವರು, ಇವರು ಇವೇನಿವು ಬಹುವಚನದಾಗ ಬರ್ತಾವೆ. ಮಧ್ಯಮ ಪುರುಷ ನೀನು, ನೀವು. ಉತ್ತಮ ಪುರುಷ ನಾನು, ನಾವು. ಹಂಗಂದ್ರೆ ಒಂದು ಕ್ವಶನ್ ಕೇಳ್ಯಾರಿ 2024 ಮಾದರಿ ಪ್ರಶ್ನೆ ಪತ್ರಿಕೆ ಒಳಗೆ ಕೇಳ್ಯಾರ. ನಾನು ಉತ್ತಮ ಪುರುಷ ಆದ್ರೆ ನೋಡ್ರಿ, ನಾನು ಅನ್ನೋದು ಉತ್ತಮ ಪುರುಷ, ಹೌದಾ? ನಾನು ಅನ್ನೋದು ಉತ್ತಮ ಪುರುಷ ಆದ್ರೆ ಅವನು ಅನ್ನೋದೇನಿದು ಪ್ರಥಮ ಪುರುಷ ಅಂತ ನೀವು ಬರಿಬೇಕು. ತಿಳಿತಲ್ಲ ಇದು? ನೆಕ್ಸ್ಟ್ ನೋಡ್ರಿ, ಇದ್ರ ಮೇಲೆ ಯಾವ ಕ್ವಶನ್. ನೆಕ್ಸ್ಟ್, ಕೃದಂತ ಭಾವನಾಮಕ್ಕೆ ನೋಡ್ರಿ,
ಕೃದಂತ ಭಾವನಾಮಕ್ಕೆ ಉದಾಹರಣೆಯಾಗಿರುವ ಪದವಿದು. ಕೃದಂತ ಭಾವನಾಮಕ್ಕೆ ಉದಾಹರಣೆಯಾಗಿರೋ ಪದ ಅಂದ್ರೆ ನೋಟ್. ನೋಡ್ರಿ, ಹಾಗಂದ್ರೆ ಕೃದಂತ ನಾಮ ಅಂದ್ವಿ. ಹಾಗಂದ್ರೆ ಕೃದಂತ ನಾಮ ಒಳಗೆ ಮತ್ತೆ ಯಾವ್ದು ಕೇಳ್ಬೋದು? ಕೃದಂತ ನಾಮ ಕೇಳ್ಬೋದು, ಕೃದಂತ ಭಾವನಾಮ, ಕೃದಂತಾವ್ಯಯಗಳನ್ನು ಕೇಳ್ಬೋದು. ಧಾತು ಪ್ಲಸ್ ಅಕೃತ ಪ್ರತ್ಯಯಗಳು ಸೇರಿ ಏನಾಗುತ್ತೆ? ಮಾಡುವ, ಮಾಡಿದ, ಮಾಡದ ಇವೇನಿರ್ತಾವಲ್ಲ ಇವು ಕೃದಂತ ನಾಮಗಳು. ಮಾಡುವಿಕೆ, ಮಾಟ, ಆಟ, ನೋಟ, ಕೊರತೆ ಇವೆಲ್ಲ ಧಾತು ಮತ್ತು ಅದರ ಭಾವಾರ್ಥ ಕೃತ್ಯ ಪ್ರತ್ಯಯಗಳು ಸೇನೆ ಏನಾಕಲ್ಲವು? ಕೃದಂತ ಭಾವನಾಮ. ಕೃದಂತಾವ್ಯಯಗಳು ಅಂದ್ರೆ ಧಾತು ಪ್ಲಸ್ ಅಲು, ಅಲಿಕೆ, ಉತ್ತ ಇವೆಲ್ಲ ಅಂದ್ರೆ ಮಾಡಲು, ಮಾಡಲಿಕ್ಕೆ, ಮಾಡಿದರೆ, ಮಾಡುತ್ತೆ ಇವೆಲ್ಲ ಏನಂತಾರಲ್ಲ ಇವೆಲ್ಲ ಕೃದಂತಾವ್ಯಯಗಳು. ಈ ರೀತಿ ನಾನು ನಿಮ್ಗೆ ಇವತ್ತು ನೋಡ್ರಿ. ಮತ್ತೇನು ಪದಗಳು ತಡ್ರಿ, ಇನ್ನೊಂದೈತಿ. ಪದಗಳ ಮೇಲೆ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ನೋಡ್ರಿ. ಪದಗಳ ಮೇಲೆ ಆಸ್ಪತ್ರೆ ಪೋರ್ಚುಗೀಸ್ ಪದ ಆದ್ರೆ ದವಾಖಾನೆ ಯಾವುದು? ಪಾರ್ಸಿ. ನೀವು ಬರೀಬೇಕಿದೆ ಡ್ಯಾಶ್ ಒಳಗೆ. ರಸ್ತೆ ಪದವು ಕನ್ನಡಕ್ಕೆ ಈ ಭಾಷೆಯಿಂದ ಬಂದಿದೆ. ಯಾವ ಭಾಷೆಯಿಂದ ಬಂದೈತಿ? ಪಾರ್ಸಿ ಪದದಿಂದ ಪಾರ್ಸಿಯಿಂದ ಅದು ನಮ್ಮ ಕನ್ನಡಕ್ಕೆ ಬಂದೈತಿ. ಹಾಗಂದ್ರೆ ಪದಗಳ ಒಳಗೆ ದೇಶ ಪದಗಳು, ಅನ್ಯ ದೇಶ ಪದಗಳು ಇರ್ತಾವೆ. ದೇಶ ಪದಗಳಂದ್ರೆ ಆಯಾ ಭಾಷೆಯ ಮೂಲ ಸ್ವಂತ ಪದಗಳೇ ದೇಶ ಪದಗಳು. ಅಂದ್ರೆ ಸಂಖ್ಯಾ ಪದಗಳು, ದೇಹದ ಅಂಗಗಳು, ವಿಭಕ್ತಿ ಪ್ರತ್ಯಯಗಳು, ಬಂಧುವಾಚಕಗಳು ಇವೆಲ್ಲ ಏನು? ದೇಶ ಪದಗಳು. ಅನ್ಯ ದೇಶ ಪದಗಳಂದ್ರೆ ಬೇರೆ ಭಾಷೆಯಿಂದ ಬಂದಿರೋ ಪದಗಳಿಗೆ ಅನ್ಯ ದೇಶ ಪದಗಳು. ಇದರೊಳಗೆ ಹಿಂದೂಸ್ತಾನಿ ಪದಗಳು, ಆಂಗ್ಲ ಭಾಷೆ ಪದಗಳು, ಪೋರ್ಚುಗೀಸ್, ಸಂಸ್ಕೃತ ಪದಗಳು, ಪಾರ್ಸಿ ಪದಗಳು ಬರ್ತಾವೆ. ಅರ್ಜಿ, ಕಚೇರಿ, ಕಾರ್ಖಾನೆ ಇವು ಹಿಂದೂಸ್ತಾನಿ ಪದಗಳು. ಕೋರ್ಟು, ಬ್ಯಾಂಕು, ಹೋಟೆಲು ಆಂಗ್ಲ ಭಾಷೆಯಿಂದ ಬಂದಿರ್ತಕ್ಕಂಥ ಪದಗಳು. ಅಲಮಾರು, ಸಾಬೂನು, ಆಸ್ಪತ್ರೆ, ಮೇಜು ಪೋರ್ಚುಗೀಸ್ ಪದಗಳು. ಮಾಲೆ, ರಾಜ, ವಿಪತ್ತು, ದೇವತೆ ಇವೆಲ್ಲ ಸಂಸ್ಕೃತ ಪದಗಳು. ದವಾಖಾನೆ, ರಸ್ತೆ, ಕಾರ್ಖಾನೆ, ಕರವಸ್ತ್ರ ಇವು ಪಾರ್ಷಿಯನ್ ಪದಗಳು ಅಥವಾ ಪಾರ್ಸಿ ಪದಗಳು. ನೋಡಿರಿ, ಇವತ್ತಿನ ಕ್ಲಾಸಾಗ ನಾನು ಡೀಟೇಲ್ ಆಗಿ ನಿಮ್ಗೆ ನಾಳೆ ಕನ್ನಡ ಎಕ್ಸಾಮಿಗೆ ಬರ್ತಕ್ಕಂಥ 1 ಮಾರ್ಕ್ಸಿಂದ ಎಲ್ಲ ಕ್ವಶನ್ಸನ್ನು ಹೇಳ್ಕೊಟ್ಟೇನೆ ರೀ. ನೋಡಿರಿ, ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆದ್ರೆ ಒಂದು ಲೈಕ್ ಕೊಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿರಿ. ಥ್ಯಾಂಕ್ ಯು.